ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಅವರು ಹೊರಗೆ ಬಂದಾಯಿತು. ಸೊ ಇದ್ದಷ್ಟು ದಿನವೂ ಅದ್ಭುತವಾಗಿ ಆಟ ಆಡಿ ಎಲ್ಲರ ಮನಸ್ಸನ್ನು ಗೆದ್ದು ಮುದ್ದು ಮೊಗದ ಚೆಲುವ ಮನೆಯಿಂದ ಹೊರಗೆ ಬಂದಿದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ನೋವು ತರಿಸಿದೆ ಅಂತಲೇ ಹೇಳಬಹುದು. ಇನ್ನೊಂದಷ್ಟು ದಿನ ಇರಬಹುದಿತ್ತಲ್ಲ ಅಂಥೇಳಿ ಅವರ ಅಭಿಮಾನಿಗಳು ಕೂಡ ಈಗ ಹೇಳ್ಕೊಳ್ತಾ ಇದ್ದಾರೆ. ನೋಡೋಣ ಬಿಗ್ ಬಾಸ್ ಮನೆಯ ಜರ್ನಿ ಹೇಗಿತ್ತು ಅಂತ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿದ್ರಪ್ಪ. ನಾನು ಅಂದ್ಕೊಂಡೆ ಅಲ್ಲಿದ್ದ ಹುಡುಗಿರೆಲ್ಲ ನಿಮ್ಗೆ ಲೈನ್ ಹಾಕ್ತಾರೆ, ಒಂದು ಸ್ವಲ್ಪ ಫ್ಲರ್ಟ್ ಎಲ್ಲ ಮಾಡ್ತಾರೆ, ನೀವು ಯಾರನ್ನಾದರೂ ಪ್ರೀತಿ ಮಾಡ್ಕೊಂಡು ಹೊರಗೆ ಬರ್ತೀರಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಅದು ಯಾವುದೂ ನಡೀಲೇ ಇಲ್ವಲ್ಲ ಸರ್? ಅದೇನು ಗೊತ್ತಾ, ಏನು ಡಿಸೈಡ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ವೈಬ್ ಕನೆಕ್ಟ್ ಆಗಿದ್ರೆ ಆಗಿರಬಹುದೇನೋ, ಬಟ್ ಅದೇ ಕನೆಕ್ಟ್ ಆಗಬೇಕಿತ್ತು. ಬಟ್ ಅದು ವೈಬಲ್ಲೂ ಮ್ಯಾಚ್ ಆಗಲಿಲ್ಲ. ಇವಾಗ ಎಲ್ಲರೂ ಫೋರ್ಸ್ಫುಲಿ ಪ್ರೀತಿ ಅಂತೂ ಮಾಡೋಕ್ಕಾಗಲ್ಲ, ಒಬ್ಬರ ಜೊತೆ ಫೋರ್ಸ್ಫುಲ್ಲಾಗಿ ಇರೋಕ್ಕೂ ಆಗಲ್ಲ. ಎಲ್ಲಿ ಕಂಫರ್ಟ್ ಝೋನ್ ಸಿಗುತ್ತೆ ಅಲ್ಲಿತ್ತು. ಸೊ ನಂಗಿಲ್ಲಿ ಕಂಫರ್ಟ್ ಝೋನ್ ಹುಡುಗರ ಜೊತೆ ಇತ್ತು. ಇವಾಗ ಧನುಷ್ ಆಗಲಿ ಮಾಡು ಆಗಲಿ ನಂಗೆ ತುಂಬ ಕಂಫರ್ಟ್ ಝೋನ್ ಇತ್ತು. ನಾನು ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಯಾವ್ದಾದ್ರು ಹುಡುಗಿ ಜೊತೆ ಸಿಕ್ಕಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಬಿನ್ ಮೋರ್ ಕಂಫರ್ಟಬಲ್ ವಿತ್ ದೆಮ್ ಅನ್ಸುತ್ತೆ. ಯಾಕೆ ಬಿಗ್ ಬಾಸ್ ಆಯ್ಕೆ ಆಯಿತು ಅಂತ ಯಾಕೆ ಹೋದ್ರಿ? ಏನಕ್ಕೂ ಹೋದ್ಮೇಲೆ ನಿಮ್ಗೆ ಏನೇನು ಪಾಠ ಕಲಿಸ್ತು ಬಿಗ್ ಬಾಸ್ ಮನೆ ಅಂತ? ಫಸ್ಟ್ ಆಫ್ ಆಲ್ ನನಗೆ ರಿಯಾಲಿಟಿ ಶೋಸ್ ನನ್ನ ಲೈಫಲ್ಲಿ ಮಾಡಿರಲಿಲ್ಲ. ಐ ಹ್ಯಾವ್ ಆಲ್ವೇಸ್ ಬಿನ್ ಆ್ಯನ್ ಆ್ಯಕ್ಟರ್. ಆಮೇಲೆ ಯಾವಾಗಲೂ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ಕೊಂಬಂದಿದ್ದೀನಿ. ಸಿನಿಮಾಲಾಗಲಿ ಸೀರಿಯಲ್ಲಾಗಲಿ ಒಂದು ಕ್ಯಾರೆಕ್ಟರ್ಗೋಸ್ಕರ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಕ್ಯಾರೆಕ್ಟರ್ ಡೆಫಿನೇಷನ್ ಹೇಗಿತ್ತು, ಅಲ್ಲಿ ಆರ್ಭಟ ಇತ್ತಾ ಇಲ್ಲಾಂದರೆ ತುಂಬ ಕಾಮಾಗಿತ್ತಾ ಅಂತ ಕ್ಯಾರೆಕ್ಟರ್ ಮೇಲೆ ಮಾಡಿದ್ದು. ಬಿಗ್ ಬಾಸ್ ಯಾಕೆಂದರೆ ನನಗೆ ಎಲ್ಲೋ ಒಂದು ಕಡೆ ಜನಕ್ಕೆ ನಾನು ಯಾರು, ನನ್ನ ವ್ಯಕ್ತಿತ್ವ ಏನು ಅಂತ ತೋರಿಸ್ಕೋಬೇಕಾಗಿತ್ತು ನನಗೆ. ಆಮೇಲೆ ನಾನು ಆದಷ್ಟು ನೆಗೆಟಿವ್ ರೋಲ್ಸ್ ಮಾಡಿದ್ದೀನಿ. ಐ ಮೀನ್ ಸೀರಿಯಲಲ್ಲಾಗಲಿ ಆಮೇಲೆ ಸಿನಿಮಾಗಳು ಇವಾಗ ರಿಲೀಸ್ ಆಗೋ ನೆಕ್ಸ್ಟ್ ಸಿನಿಮಾಗಳಲ್ಲೂ ಕೂಡ ತುಂಬ ವೆರಿ ಲೌಡ್ ವಿಲನ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಆಮೇಲೆ ಬಿಗ್ ಬಾಸ್ಗೆ ಹೋದಾಗ ನನಗೇನು ಅನಿಸ್ತಂದರೆ ಇದೊಂದು ಆಪರ್ಚುನಿಟಿ ಜನಕ್ಕೆ ನಾನು ಆ್ಯಸ್ ಎ ಕಾಮ್ ಪರ್ಸನ್ ನಾನು ಎಷ್ಟು ಕಾಮಾಗಿದ್ದೀನಿ ಅದು ಗೊತ್ತಾಗೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಬಿಗ್ ಬಾಸ್ಗೆ ಹೋಗಿದ್ದು. ಯಾಕೆಂದರೆ ಒಂದು ನೆಗೆಟಿವ್ ರೋಲ್ ಪ್ಲೇ ಮಾಡಿದಾಗ ಜನಕ್ಕೆ ನಾನು ನೆಗೆಟಿವ್ ಆಗಿ ಕಾಣಿಸ್ತಾ ಇರ್ತೀನಿ. ನನ್ನ ವ್ಯಕ್ತಿತ್ವ ಏನು, ನಾನು ರಿಯಲ್ ಆಗಿ ಏನಿರ್ತೀನಿ ಅಂತ ಕಾಣಲ್ಲ ಯಾರಿಗೂ. ಸೊ ಇದೊಂದು ಆಪರ್ಚುನಿಟಿ ನನಗೆ ಬಂದಾಗ ಐ ಫೆಲ್ಟ್ ವೆರಿ ಲಕ್ಕಿ. ಅಂದ್ಕೊಂಡಿದ್ದೀನಿ ಯುಟಿಲೈಸ್ ಮಾಡ್ಕೊಳ್ಳೇಬೇಕು ಅಂತ, ನನ್ನ ವ್ಯಕ್ತಿತ್ವ ಏನೊಂದು ಜನಕ್ಕೆ ತೋರಿಸ್ಬೇಕು ಅಂತ ಹೋಗಿದ್ದೆ. ನಮಗೆ ನೀವಿಬ್ಬರು ನಿಮ್ಮ ಮತ್ತು ಅಮ್ಮನ ಬಗ್ಗೆ ಮಾತಾಡೋದಾದರೆ, ನೀವಿಬ್ಬರು ಕೂಡ ಆ ತಾಯಿ ಮಗ ಅನ್ನೋಗಿಂತ ತುಂಬ ಫ್ರೆಂಡ್ಸ್ ಆಗಿ ಇರ್ತೀರ. ನಿಮ್ಮ ಕೆಲವು ವಿಡಿಯೋಗಳನ್ನೆಲ್ಲ ಕೂಡ ನಾವು ಗಮನಿಸಿದ್ದೀವಿ. ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ಹೇಳೋದಾದರೆ, ಅಮ್ಮನ ಬಗ್ಗೆ ಹೇಳೋದಾದರೆ, ಅಂದರೆ ಅಮ್ಮ ಅನ್ನೋಗಿಂತ ನಿಮ್ಗೆ ಹೆಚ್ಚು ಅವ್ರ ಫ್ರೆಂಡ್, ಅವ್ರ ಬಗ್ಗೆ ಮಾತಾಡೋದಾದರೆ? ಅಮ್ಮ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮಿಬ್ಬರು ರಿಲೇಷನ್ಶಿಪ್ ಹೇಗಿದೆ ಅಂದರೆ ಅವ್ರ ಮಗಳು ನನ್ನ ಅಪ್ಪನ ಥರ ರಿಲೇಷನ್ಶಿಪ್. ಇವಾಗ ನಾನು ಬಿಗ್ ಬಾಸಲ್ಲಿ ಹೇಗಿದ್ದೆ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ, ನಾನು ರಿಯಲ್ ಲೈಫಲ್ಲೂ ಹಾಗೆ ಇರೋದು. ಸೊ ಅಮ್ಮ ಆ ಥರ ಅಲ್ಲ. ಅಮ್ಮ ಇಸ್ ವೆರಿ ಜಾವಿಯಲ್, ವೆರಿ ಆ್ಯಕ್ಟಿವ್, ವೆರಿ ಫನ್ನಿ, ತುಂಬ ಲೈವ್ಲಿ ಆಗಿರ್ತಾರೆ. ಸೊ ಎಲ್ಲ ಹೊರಗೆ ಹೋದಾಗ ಅವ್ರಿಗೆ ನಾವಿಬ್ಬರು ಹೊರಗೆ ಎಲ್ಲ ಕೂತಿರ್ತೀವಿ ಅಂದಾಗ ಅವ್ರಿಗೆ ಹೊರಗಡೆ ಹೋಗೋಕೆ ಇಷ್ಟ. ಎಲ್ಲ ಮಾಲಿಗೆ ಹೋಗಬೇಕು, ಇಲ್ಲ ಡಿನ್ನರ್ಗೆ ಹೋಗಬೇಕು. ನಾನು ತುಂಬ ಮನೇಲೇ ಇರೋಣ, ಏನಕ್ಕೆ ಹೊರಗೆ ಹೋಗಬೇಕು, ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಅಂತ ನನ್ನ ಕ್ಯಾರೆಕ್ಟರ್. ಸೊ ಎಲ್ಲೋ ಒಂದು ಕಡೆ ಹೊರಗೆ ಹೋಗ್ಬೇಕಾದ್ರೆ ನಾನು ಅವ್ರನ್ನ ಕರ್ಕೊಂಡು ಹೋಗೋ ಥರ ಇರ್ತಾಯಿತ್ತು. ಇವಾಗ ಅಪ್ಪ ಮಗಳು ಹೆಂಗೆ ಹೊರಗೆ ಕರ್ಕೊಂಡು ಹೋಗ್ತಾರೆ ಆ ಥರ ಇರ್ತಾಯಿತ್ತು. ನಂಗೆ ಇನ್ನೂ ಅದನ್ನು ಕೊಡಿಸು ಅನ್ನೋದು, ನಾನು ಹೋಗಿ ಏನಕ್ಕೆ ಬೇಕು ಇವೆಲ್ಲ ಅಂತ ನಾನು ಅವ್ರಿಗೆ ಹೇಳೋದು. ಇವಾಗ ಸ್ಪೆಂಡ್ ಮಾಡಿದೆ, ಯಾವಾಗ ಸ್ಪೆಂಡ್ ಮಾಡ್ತೀಯ, ಪ್ಲೀಸ್ ನನಗೆ ಅದು ಬೇಕು, ಅದು ಕೊಡಿಸು, ಇಲ್ಲಿ ಕರ್ಕೊಂಡು ಹೋಗು. ಆ ಥರ ನಮ್ಮ ರಿಲೇಷನ್ಶಿಪ್ ಅದೇ ಅಪ್ಪ ಮಗಳ ರಿಲೇಷನ್ಶಿಪ್ ಥರನೇ ಇದೆ. ಆ್ಯಂಡ್ ಹೋಗ್ತಾ ಏನಾಗುತ್ತೆ ಅಂದರೆ ಬೆಳೀತಾ ತುಂಬ ಸ್ಟ್ರಿಕ್ಟ್ ಇದ್ರು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಂತೂ. ಏನಾದ್ರು ಊಟ ವೇಸ್ಟ್ ಮಾಡಿದ್ರೆ ನನಗೆ ಹಿಂಗೆ ಹೊಡೆದಿದ್ದಾರೆ. ನಮ್ಮಮ್ಮಂದೊಂದು ಟ್ರೀಟ್ಮೆಂಟ್ ಇತ್ತು, ಏನಂದರೆ ಕ್ಯಾಂಡಲ್ ವ್ಯಾಕ್ಸ್ ಹಾಕೋರು ನಮಗೆ ಏನಾರು ತಪ್ಪು ಮಾಡಿದ್ರೆ. ಸೊ ಆ ಥರ ತುಂಬ ಭಯದಿಂದ ಬೆಳ್ಕೊಂಬಂದವರು. ಇವಾಗ ಈ ನಡುವೆ ಇತ್ತೀಚೆಗೆ ಒಂದು 5 ವರ್ಷದಿಂದ ತುಂಬ ಕಂಫರ್ಟಬಲ್ ಆಯಿತು ನಮ್ಮ ಜೀವನ. ಯಾವಾಗ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು, ನಾನು ಯಾವಾಗ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಆ್ಯಕ್ಟಿಂಗ್ ಫೀಲ್ಡ್ ಅಂತ ಬಂದು ನನ್ನದೇ ಒಂದು ಹೆಸರಾಯ್ತಲ್ಲ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತಿನೋ ಇವನೇನೋ ಮಾಡ್ತಾನೆ ಲೈಫಲ್ಲಿ. ಬಟ್ ಅವ್ನ ಕರಿಯರ್ ಅವ್ನು ಚೂಸ್ ಮಾಡಿದ್ದಾನೆ, ಇಲ್ ಡೂ ಗುಡ್ ಅಂತ ಅನ್ಸಿದ್ಮೇಲೆ ಶಿ ಬಿಕೇಮ್ ಸ್ವಲ್ಪ ನನ್ನ ಜೊತೆ ಫ್ರೀ ಆಗಿದ್ದು ಕಂಫರ್ಟಬಲ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಏನಾಯ್ತು ಅಂದರೆ ನಮ್ಮದು ನನ್ನ ಫಾದರ್ದು ಟ್ರಾನ್ಸ್ಫರಬಲ್ ಜಾಬ್. ಅವರು ಒಂದು ಕಡೆ ಬೆಳಗಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರೋರು. ಇಲ್ಲಿ ಅಮ್ಮ, ನಾನು ನನ್ನ ತಮ್ಮ 3 ಜನ ಇರ್ತಾಯಿದ್ವಿ. ನನ್ನ ತಮ್ಮ ಡಾಕ್ಟರ್ ಆ್ಯಕ್ಚುಲಿ. ಅವ್ರ ಶಿಫ್ಟ್ಸ್ ಎಲ್ಲ ತುಂಬ ಹೆಕ್ಟಿಕ್ ಆಗಿರುತ್ತೆ, 36 hour ಶಿಫ್ಟ್ಸ್ ಎಲ್ಲ ಇರುತ್ತೆ. ಸೊ ಆದಷ್ಟು ಮನೆಗೆ ಬರೋದು ಕಮ್ಮಿ. ಸೊ ಮನೇಲಿ ಆದಷ್ಟು ನಾನು ಅಮ್ಮನೇ ಇರ್ತಾಯಿದ್ವಲ್ಲ. ಸೊ ನಾವು ತುಂಬ ಟೈಮ್ ಸ್ಪೆಂಡ್ ನೋಡ್ಕೆ ಮಾಡ್ತಾಯಿದ್ವಿ. ಆ್ಯಂಡ್ ಅವ್ರಿಗೂ ನನ್ನಲ್ಲಿ ಕಂಫರ್ಟ್ ಝೋನ್ ಸಿಕ್ತು. ಯಾಕೆಂದರೆ ನೀವು ನೋಟಿಸ್ ಮಾಡಿರ್ಬೋದು, ನಾನು ಹೆಂಗಂದರೆ ಐ ಎಮ್ ಅ ವೆರಿ ಕಾಮ್ ಪರ್ಸನ್, ತುಂಬ ರಿಯಾಕ್ಟ್ ಮಾಡಲ್ಲ. ಸೊ ಅದರಲ್ಲಿ ಅವ್ರ ಕಂಫರ್ಟ್ ಸಿಕ್ತು ಅನ್ಸುತ್ತೆ ಅವ್ರಿಗೆ. ಸೊ
ಅವ್ರ ಚೈಲ್ಡ್ಹುಡ್ಡಲ್ಲಿ ಹೇಗಿರೋಕ್ಕಾಗಲಿಲ್ವೋ, ಅವರಪ್ಪ ತುಂಬ ಸ್ಟ್ರಿಕ್ಟ್ ಆಗಿದ್ರು, ನಮ್ಮ ತಾತ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಅವರು ಎಲ್ಲೋ ಒಂದು ಕಡೆ ನಮ್ಮಮ್ಮ ಅವ್ರ ಚೈಲ್ಡ್ಹುಡ್ನ ಅಷ್ಟು ಎಂಜಾಯ್ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ನನ್ನ ಜೊತೆ ಅವ್ರು ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಬೆಳ್ಕೊಂಡೋಯ್ತು. ನಿಮ್ಮ ತಂದೆ ಬಗ್ಗೆ ಹೇಳೋದಾದ್ರೆ ನಮ್ಮ ತಂದೆ ಈಸ್ ಆಲ್ಸೋ ವೆರಿ ವೆರಿ ಕಾಮ್, ಜಾಸ್ತಿ ಮಾತಾಡಲ್ಲ ಅವರು. ಆಮೇಲೆ ಈಸ್ ವೆರಿ ಪ್ರೊಟೆಕ್ಟಿವ್, ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಅವ್ರಿಗೇನಂದರೆ ಜನದ ಸೇವೆನೇ ಅವ್ರಿಗೆ ಅಲ್ಟಿಮೇಟ್ ಅಂತ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಏನಕ್ಕೆ ಇನ್ನೂ ಕೆಲಸ ಮಾಡ್ತಿದ್ದೀರಾ ಬಿಡಿ, ಐ ಲುಕ್ ಆಫ್ಟರ್ ದ ಫ್ಯಾಮಿಲಿ ಅಂತ. ಬಟ್ ಅವ್ರಿಗೇನಂದರೆ ನಾನು ಇರೋಷ್ಟು ದಿನ ನಾನು ಜನದ ಸೇವೆ ಮಾಡಬೇಕು, ನಾನು ಜನದಿಂದ ಬಂದಿರೋದು, ಜನರಿಗೆ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಶಕ್ತಿ ಮೀರಿ ಅವ್ರಿಗೆ ನಾನು ಸೇವೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ. ಎಲ್ಲೋ ಅವ್ರಿಗಲ್ಲೇ ಒಂದು ಖುಷಿ ಸಿಗುತ್ತೆ ಅಂತ ಅನಿಸ್ತು. ಆಮ್ ಲೈಕ್ ಓಕೆ, ನೀವು ಕಂಟಿನ್ಯೂ ಮಾಡಿ ನಿಮ್ಮ ಜರ್ನಿನ ಅಂತ. ಇನ್ಫ್ಯಾಕ್ಟ್ ಇವಾಗ ಕೂಡ ಅವರು ಹುಬ್ಳಿಲೇ ಕೆಲಸ ಮಾಡೋದು. ತುಂಬ ದೂರ ಇರ್ತಾರೆ. ನಾವು ಅಪ್ಪನ ಮೀಟ್ ಮಾಡೋ ತಿಂಗಳಲ್ಲಿ ಒಂದು ಸಲ ಮೀಟ್ ಮಾಡ್ತೀನಿ. ಬಟ್ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ಅವ್ರಿಗೆ ಖುಷಿ ಸಿಗೋದೇ ಜನರ ಸೇವೆ ಮಾಡೋದ್ರಲ್ಲಿ. ಸೊ ಇಫ್ ಯು ಆರ್ ಹ್ಯಾಪಿ ದೇರ್ ಗುಡ್, ಹ್ಯಾಪಿಯಾಗಿರಿ. ಫುಲ್ ರಿಟೈರ್ ಆದಮೇಲೆ ಯು ಕಮ್ ಬ್ಯಾಕ್, ವಿಲ್ ಆಲ್ ಬಿ ಟುಗೆದರ್ ಅಂತ. ಲಾಸ್ಟ್ ಇವಾಗ ಸ್ಪಂದನಾಗ ಕಾಲ ಏಟಾದ್ಮೇಲೆ ಅಂತೂ ಜಾಸ್ತಿ ಅವ್ರ ಜೊತೆ ಕಾಣಿಸ್ಕೊಂಡ್ರಿ. ಎಲ್ಲೋ ನಿಮ್ಮಿಬ್ಬರ ನಡುವೆ ಏನೋ ಒಂದು ಸ್ವಲ್ಪ ಏನಾದರೂ ಪ್ರೀತಿ ಗೀತಿ ಇತ್ತಾ, ಏನೋ ಕನೆಕ್ಷನ್ ಶುರು ಆಗಿತ್ತಾ, ಅಥವಾ ಇಲ್ಲಿ ಹೊರಗಡೆ ರಿಯಲ್ ಲವ್ ಅಂತ ಏನಾರು ಇತ್ತಾ ಅಂತ? ಪ್ರೀತಿ ಲವ್ವರು ಎಲ್ಲ ಏನಾದರೂ ಇಲ್ಲಿ ಈಗ ಹಂಗೆಲ್ಲ ಹೇಳ್ಬೇಡಿ ಸರ್, ನೀವು ಸುಳ್ಳು ಹೇಳ್ಬಾರ್ದು. ಇಲ್ಲ, ಆ ಥರ ಏನು ಲವ್ ಅಂತ ಆಗ್ಲೇ ಇಲ್ವಾ ಸರ್ ನಿಮ್ಮ ಲೈಫಲ್ಲಿ? ಲೈಫಲ್ಲಿ ಆಗಿದೆ. ಅಲ್ಲೂ ಮನೆ ಒಳಗಡೆ ಆಗಿಲ್ಲ. ಇಲ್ಲೂ ಅಷ್ಟೇ, ನಾನು ಎಲ್ಲೋ ನನಗೆ ಏನೋ ಅವ್ರ ಗರ್ಲ್ ಫ್ರೆಂಡ್ ಇದ್ದರು, ಒಂದು ಪ್ರೀತಿ ಇತ್ತು, ಅದರಿಂದ ಇದ್ದಾಗ ಒಳಗೆ ಹೋದೆ. ಹತ್ರ ಏನಿಲ್ಲ, ಐ ವಾಸ್ ಸಿಂಗಲ್ ಓನ್ಲಿ. ಬಟ್ ಆಮೇಲೆ ಅದೇ ಜನರ ಪರ್ಸ್ಪೆಕ್ಟಿವ್. ಎಸ್, ಐ ಆಮ್ ಸಿಂಗಲ್. ಲವ್ ಏನಾಯ್ತು ಸರ್? ಅದು ಬ್ರೇಕಪ್ 1,000 ಕಾರಣದಿಂದ ಆಗಿರುತ್ತಲ್ಲ ಮ್ಯಾಮ್. ಅದೇ ಹೋಪ್ಫುಲಿ ಇನ್ಮೇಲೆ ಐ ಡೋಂಟ್ ವಾಂಟ್ ಟು ಬಿ ಸಿಂಗಲ್ ಆಗಿರೋದು ಏನು ಚೆನ್ನಾಗಿಲ್ಲ. ಐ ಡೋಂಟ್ ವಾಂಟ್ ಟು ಬಿ ಸಿಂಗಲ್, ಐ ಆಲ್ಸೋ ವಾಂಟ್ ಟು ಬಿ. ಯಾರು ಹೇಳಿದ್ದು ನಿಮಗೆ? ಕಿರಿಕ್ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕಷ್ಟೇ. ಆಮೇಲೆ ಸುಮ್ಮನೆ ಕಿರಿಕ್ ಮಾಡೋದು ನನಗಂತೂ ಇಷ್ಟ ಆಗಲ್ಲ. ಆ ಮನೇಲಿ ಕೂಡ ನೋಡಿ, ನಮಗೆ ಸಿಚುವೇಶನ್ಸ್ ಬರಲಿಲ್ಲ. ಸಿಚುವೇಶನ್ಸ್ ಬಂದಾಗ ನಾನು ಕಿರಿಕ್ ಮಾಡಿದ್ದೀನಿ, ಎಷ್ಟೊಂದು ಸಲ ನಾನು ಬಯಸ್ಕೊಂಡಿದ್ದೀನಿ, ಯಾಕಷ್ಟು ಕಿರ್ಚಾಡ್ತೀಯ ನೀನು ಅಂತ. ಇವಾಗ ಎಕ್ಸಾಂಪಲ್ ರಘು ಅವ್ರು ಬಂದಾಗಲಾಗಲಿ, ಅಶ್ವಿನಿ ಮ್ಯಾಮ್ ಏನೋ ಮಾತಾಡಿದಾಗ ನಾನು ಅಶ್ವಿನಿ ಮ್ಯಾಮ್ ಅಗೇನ್ಸ್ಟ್ ಹೋಗಿ ಕಿರ್ಚಾಡಿ ತುಂಬ ಸಲ ಕಿರ್ಚಾಡಿದ್ದೀನಿ. ಬಟ್ ಇವಾಗ ನೋಡಿ, ನೀವು ಸ್ಪಂದನದ ಬಗ್ಗೆ ಹೇಳಿದ್ರಲ್ಲ, ಅವಳ ಕಾಲು ಏನೋ ಪ್ರಾಬ್ಲಮ್ ಆಯಿತು, ತುಂಬ ಕಾಣಿಸ್ಕೊಂಡೆ ಅಂತ. ಸೇಮ್ ಸಿಚುವೇಶನ್ ಅಶ್ವಿನಿ ಅವ್ರಿಗೂ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರ ಹೆಲ್ತ್ ಇಶ್ಯೂ ಆಗುತ್ತೆ, ಬ್ಯಾಕ್ ಪೇನ್ ಆಗುತ್ತೆ, ಅವ್ರಿಗೆ ಒಬ್ಬರೇ ಕೂತಿರ್ತಾರೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಎಲ್ಲರೂ ಈಕ್ವಲ್ ಆಗಿ ನೋಡ್ತೀನಿ. ಎಂಡ್ ಆಫ್ ದಿ ಡೇ ವೇರ್ ಆಲ್ ಹ್ಯೂಮನ್ ಅಲ್ವಾ. ನಾನು ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಇಫ್ ಯು ಆರ್ ಓಕೆ ಅದೆಲ್ಲ ಮಾತಾಡ್ಸ್ದಾಗ ಜನ ಏನು ಅನ್ಕೋತಾರೆ, ಓ ಅಮ್ಮ ಮಗ ಆ ಥರ ಒಂದಿನೋ ಟ್ಯಾಗ್ ಕೊಡ್ತಾರೆ. ಇವಾಗ ಸ್ಪಂದನ ಹುಷಾರಿಲ್ಲ, ಹ್ಯುಮ್ಯಾನಿಟಿಯಿಂದ ನೋಡ್ಕೊಂಡಿರ್ತೀವಿ, ಅವಾಗೇನೋ ಏನೋ ಲವ್ ಆ್ಯಂಗಲ್ ಇರ್ಬೋದು ಅಂತ. ಬಟ್ ನೋ, ಇಟ್ಸ್ ಜಸ್ಟ್ ಬೇಸಿಕ್ ಹ್ಯುಮ್ಯಾನಿಟಿ. ನಾವೆಲ್ಲ ಮನೇಲಿದ್ದಾಗ ವೇರ್ ಆಲ್ ಜಸ್ಟ್ ಫ್ಯಾಮ್ಲಿ. ಇವಾಗ ಹೊರಗಡೆಯಿಂದ ನೀವು ನನ್ನ ದಿನ ನೋಡ್ತಾ ಇರ್ತೀರಿ, ನಮಗೆ ನಮ್ಮ 10 ಜನದ ಬಿಟ್ಟು ಪ್ರಪಂಚನೇ ಇಲ್ಲ. 70 ದಿನ ನಾನು ಇದ್ದಿದ್ದೇ ಅವ್ರ ಜೊತೆ. ಅವಾಗ ಎಲ್ಲರ ಮೇಲೂ ಒಂದು ಬಾಂಡ್ ಇರುತ್ತೆ. ಇವಾಗ ಗಿಲ್ಲಿ ಮೇಲಾಗಲಿ, ಧನುಷ್ ಆಗಲಿ, ಸೂರಜ್ ಆಗಲಿ, ಅವ್ರು ನಮ್ಮನೆಯವ್ರ ಥರ ನಾನು ಟ್ರೀಟ್ ಮಾಡ್ತಿದ್ದೆ. ಇವಾಗ ಯಾರೇ ಕಷ್ಟದಲ್ಲಿರಲಿ, ಇವಾಗ ಅಶ್ವಿನಿ ಮ್ಯಾಮ್ಗೆ ಹುಷಾರು ತಪ್ಪಿದಾಗ ನೋಡ್ಕೊಳೋದಾಗಲಿ, ಸ್ಪಂದನ ಹುಷಾರು ತಪ್ಪಿದಾಗ ನೋಡ್ಕೊಳೋದಾಗಲಿ, ಅದೇ ಸಿಚುವೇಶನ್ ಬೇರೆ ಯಾರಿದ್ದಿದ್ರು ನನ್ನ ವ್ಯಕ್ತಿತ್ವ ಹೇಗೆ ಅಂದರೆ ನನ್ನ ಕೈಲಿ ಆದಷ್ಟು ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದು ನನ್ನ ವ್ಯಕ್ತಿತ್ವ. ಸೊ ಅದನ್ನು ಮಾಡಿದೆ ಅಂತ ಅನಿಸ್ತು ಅಷ್ಟೇ. ಸರ್, ಎಡವಿದ್ದು ಎಲ್ಲಿ ಅಂತ ಇರಬಹುದಿತ್ತು ನಿಮ್ಗೆ, ಆ ಶಕ್ತಿ ಇತ್ತು, ಮಾತಾಡೋ ಶಕ್ತಿನೂ ಇತ್ತು, ಬಟ್ ಬೇಡ ಅಂತ ಜಾಸ್ತಿ ಅವಾಯ್ಡ್ ಆಗಿದೆ ಜಾಸ್ತಿ ಅಂತ ನಮಗಳಿಗೆ ಕಾಣಿಸ್ತು. ಎಲ್ಲಿ ಎಡವುದ್ರಿ? ಇರಬೇಕಿತ್ತು ಕೊನೆಯವರೆಗೂ ಅನ್ನೋದು ನಮ್ಮೆಲ್ಲರ ಆಸೆ. ಎಲ್ಲಿ ಎಡವುದ್ರಿ? ಯಾಕೆ ಹೊರಗೆ ಬಂದ್ರಿ? ಆ ಲಾಸ್ಟ್ ಮೂಮೆಂಟಲ್ಲಿ ನೀವು ನಾಮಿನೇಟ್ ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ಅದು ಕಾರ್ಡ್ ಎತ್ತಿ ಇಟ್ಕೊಂಡಾಗ ನಿಮ್ಗೆ ಯಾವ ಥರ ಫೀಲ್ ಆಯಿತು? ಹೊರಗೆ ಬಂದ ಬಳಿಕ ಏನೇನು ವಿಚಾರಗಳು ಬಿಗ್ ಬಾಸ್ ಬಗ್ಗೆ ಕೇಳ್ತು ಕಿವಿಗೆ ಅಂತ? ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಾಯ್ತು ಅಂದರೆ, ಫಸ್ಟ್ 4 ವೀಕ್ಸ್ ಆದಮೇಲೆ ಮೆಂಟಲಿ ತುಂಬ ಡ್ರೈನ್ ಆಗಿದೆ ನಾನು. ಯಾಕೆಂದರೆ ನನ್ನ ಫಿಸಿಕಲಿ ತುಂಬ ವೆಯ್ಟ್ ಲಾಸ್ ಆಯಿತು. ಆಮೇಲೆ ಅದು ಮಿರರಲ್ಲೆಲ್ಲ ನೋಡಿದಾಗ ಇಟ್ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ಅಯ್ಯೋ, ನಾನು ಇಷ್ಟೊಂದು ಒಂದು ಹೆವಿ ಪರ್ಸ್ನಾಲಿಟಿ, ತುಂಬ ಸ್ಟ್ರೆಂತಿಂದ ಇದ್ದೆ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾಕೆ ಈ ಥರ ಆಗ್ತಾಯಿದ್ದೀನಿ ಅಂತ. ಆಮೇಲೆ ಅಲ್ಲಿ ಪ್ರತಿಯೊಬ್ಬೊಬ್ರಿಗೂ ಅಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ತುಂಬ ಇಂಪಾರ್ಟೆನ್ಸ್ ಅನಿಸಿರುತ್ತೆ. ಯಾಕೆಂದರೆ ಅಷ್ಟು ದೊಡ್ಡ ಶೋ ಅಂತಂದಾಗ ಅದು ಕ್ಯಾಮ್ರಾ ಯಾವಾಗಲೂ ನಮ್ಮ ಮೇಲಿರುತ್ತೆ. ಯು ವಾಂಟ್ ಟು ಲುಕ್ ದ ಬೆಸ್ಟ್ ಅಲ್ವಾ. ನಮಗೆ ಐ ಡೋಂಟ್ ಡೂ ಮೇಕಪ್ ಎವ್ರಿ ಡೇ, ಹೇರ್ ಸ್ಟೈಲ್ ಎವ್ರಿ ಡೇ. ಒಂಥರ ಫಿಸಿಕ್ ಈಸ್ ಅ ಬಿಗ್ ಥಿಂಗ್ ಫಾರ್ ಬಾಯ್ಸ್ ಅಲ್ವಾ. ನಾನು ಕಷ್ಟಪಟ್ಟು ಇಷ್ಟು ವರ್ಷ ಗಳಿಸಿದ್ದು ಒಂದು ಫಿಸಿಕ್ ಇತ್ತು, ಸ್ಟ್ರೆಂತ್ ಇತ್ತು, ಅದರಿಂದ ನಾನು ಕಾನ್ಫಿಡೆನ್ಸ್ ಇತ್ತು. ಅದೊಂದ್ಸಲ ಫಿಸಿಕ್ ಡೌನ್ ಆಗಿದ ತಕ್ಷಣ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಲಿಟಲ್ ಲೆಸ್ ಕಾನ್ಫಿಡೆಂಟ್. ಆಮೇಲೆ ಏನಾಯಿತು, 3rd ವೀಕಿಗೆ ಇನ್ನಿಬ್ಬರು ಕಂಟೆಸ್ಟೆಂಟ್ಸ್ ಬಂದರು. ಆಮೇಲೆ ಅವರು ಅಷ್ಟೇ ತುಂಬ ಹೆವಿಯಾಗಿ ಫಿಸಿಕಲಿ ವೆರಿ ಟಫ್ ಥರ ಅನ್ಸೋರು. ಅವಾಗ ಏನಾಗ್ತಾಯಿತ್ತು ಅಂದರೆ, ಅಯ್ಯೋ ಮತ್ತೆ ಇವ್ರ ಜೊತೆ ಎಲ್ಲ ಫೈಟ್ ಮಾಡಬೇಕಲ್ಲ. ಮಾಡಿಲ್ಲ ಅಂತಲ್ಲ, ಬಟ್ ಅದೆಲ್ಲೋ ಥಾಟ್ ಪ್ರೋಸೆಸ್ ಬಂತು. ಅದಾದಮೇಲೆ ಹೆಲ್ತ್ ಇಶ್ಯೂಸ್ ನನಗೆ ಏನಾಗ್ತಾಯಿತ್ತು ಅಂದರೆ, ಅದು ಎಲ್ಲೂ ಹೇಳಿಲ್ಲ, ಆನೆಸ್ಟಾಗಿ ಹೇಳ್ಬೇಕಂದ್ರೆ ಐ ಸ್ಟಾರ್ಟೆಡ್ ಫೇಸಿಂಗ್ ಅ ಲಾಟ್ ಆಫ್ ಹೇರ್ ಫಾಲ್ ಇನ್ ಮೈ ಬಿಯರ್ಡ್. ಇವಾಗ ನೋಡಿ, ಐ ಕ್ಯಾನ್ ಯು ಸಿ ದಿಸ್ ಪ್ಯಾಚ್ ಹಿಯರ್, ಇಲ್ಲೊಂದು ಪ್ಯಾಚ್ ಥರ ಸ್ಟಾರ್ಟ್ ಆಗಿದೆ. ಇಟ್ಸ್ ವೆರಿ ಎಂಬ್ಯಾರೆಸಿಂಗ್ ಟು ಟಾಕ್ ಅಬೌಟ್ ಇಟ್.
ಬಟ್ ಏನಾಗೈತೆ ಅಂದರೆ ಅಲ್ಲಿ ಥಾಟ್ ಪ್ರೊಸೆಸ್ ಯಾವ ಥರ ಬರುತ್ತೆ ಅಂದರೆ ಇದು ಸ್ಪ್ರೆಡ್ ಆಗಿಬಿಟ್ರೆ ಫೇಸಲ್ಲಿ ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ, ಇಲ್ಲೊಂದು ಪ್ಯಾಚ್ ಥರ ಬಂದುಬಿಟ್ರೆ ಏನಾಗುತ್ತೆ, ಎಂಬ್ಯಾರಸಿಂಗ್ ತಾನೇ ಅದು. ಇಲ್ಲ ಹೊರಗಿದ್ದಾಗ ಯು ಕ್ಯಾನ್ ಗೋ ಟು ಅ ಡಾಕ್ಟರ್ ಆ್ಯಂಡ್ ಕನ್ಸಲ್ಟ್, ಅಲ್ಲಿದ್ದಾಗ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ಇಟ್ಸ್ ವೆರಿ ಒಂಥರ ಮುಜುಗರ ಆಗುತ್ತೆ ಹೇಳ್ಕೊಳಕ್ಕೆ. ದೀಸ್ ಆರ್ ಆಲ್ ಪರ್ಸ್ನಲ್ ಪ್ರಾಬ್ಲಮ್ಸ್. ಆ ಸಿಚುವೇಷನಲ್ಲಿ ನಮಗೆ ನಾವೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ಡಲ್ಲಾಗಿ ಕಾಣಿಸ್ತಿರ್ತೀವಿ. ಆಮೇಲೆ ಅದು ಫೇಸಲ್ಲಿ ಕಾಣುತ್ತೆ ಸ್ಟ್ರೆಸ್, ಅದೊಂದು ಪ್ರೆಷರ್ ಆಫ್ ಪರ್ಫಾರ್ಮ್ ಮಾಡಲೇಬೇಕು, ನೀನು ಒಂಥರ ಪೋಟ್ರೆ ಆಗಲೇಬೇಕು ಅಂತಿದ್ದಾಗ ತುಂಬ ಯೋಚನೆ ಮಾಡಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಎವ್ರಿ ಡೇ ಯು ವೇಕಪ್ ಟು ನ್ಯೂ ಪ್ರಾಬ್ಲಮ್ಸ್. ಇವಾಗ ಹೇರ್ ಫಾಲ್ ಆಗಿರ್ಬೋದು, ಮುಖ ಒಂಥರ ಡಲ್ ಆಗಿರ್ಬೋದು. ಇವಾಗ ನೀವು ಎದ್ದ ತಕ್ಷಣ ನೀನು ಚೆನ್ನಾಗಿ ಕಾಣ್ತಿದ್ದ ಯು ವಿಲ್ ಗೆಟ್ ಕಾನ್ಫಿಡೆನ್ಸ್ ಅಲ್ಲ. ಅಲ್ಲಿ ಹೆಂಗೆ ಆಗ್ತೈತೆ, ಎದ್ದ ತಕ್ಷಣ ಯಾಕೋ ಪೇಷಂಟ್ ಥರ ಕಾಣ್ತಾ ಇದೆಯಾ, ಅಯ್ಯೋ ತುಂಬ ಸಣ್ಣ ಆಗ್ಬಿಟ್ಟಿದ್ಯಾ, ಅದು ಹೊರಗಡೆ ಕಾಣಿಸ್ತಿಲ್ಲ ಇರ್ಬೋದು. ಅಲ್ಲಿದ್ದಾಗ ಇಟ್ ವಿಲ್ ಎಫೆಕ್ಟ್ ಯು ಅ ಲಾಟ್ ಟು ಪಾಯಿಂಟ್. ಹೌದಾ ಇಷ್ಟೊಂದು ಕಾಣ್ತಾ ಇದೀನ, ಇಲ್ಲೇ ಹಿಂಗೆ ಕಾಣಿಸ್ತೀನಿ, ಹೊರಗೆ ಹಿಂಗೆ ಕಾಣಿಸ್ತಿರ್ಬೋದು. ಅದು ತುಂಬ ಮೈಂಡಲ್ಲಿ ತುಂಬ ಇದಾಗಿ ಸ್ಟಾರ್ಟ್ ಆಯಿತು. ಬಟ್ ಅದು ನೀವು ಅನ್ಕೊಂಡಿದ್ದು. ಥ್ಯಾಂಕ್ ಯು. ಬಟ್ ಅದು ಒಂದು ಫೇಸ್ ಇತ್ತು 1 or 2 weeks. ಅದಾದಮೇಲೆ ಐ ಥಾಟ್ ಇಲ್ಲ ಇಟ್ಸ್ ಓಕೆ, ಏನಾಗಲ್ಲ ಬಿಡು, ವಿ ಕ್ಯಾನ್ ಫೈಟ್ ಲೇಟರ್ ಅಂದ್ಬಿಟ್ಟು ಐ ಥಾಟ್ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋದಾಗಲಿ, ಎಸ್ಪೆಷಲಿ ಲಾಸ್ಟ್ ವೀಕ್ ಐ ಥಾಟ್ ಐ ಗೇವ್ ಇಟ್ ಮೈ ಬೆಸ್ಟ್. ಎಲ್ಲ ಜೊತೆ ಬರೆಯೋದಾಗಲಿ, ಟಾಸ್ಕಲ್ಲೂ ಅಷ್ಟೇ ಐ ಬಿಕೇಮ್ ಕ್ಯಾಪ್ಟನ್ ಅಗೇನ್. ಸೊ ಅದೇ ಐ ಥಾಟ್ ಅದೊಂದು ಸಿಚುವೇಶನ್ನ ಬ್ರೇಕ್ ಮಾಡಿ ಮುಂದೆ ಹೋಗೋಣ ಅಂತಂತಿದ್ದೆ. ಆವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಐ ಕೇಮ್ ಔಟ್. ಅದು ದ ಎಂಡ್ ಅಂತ ನೋಡಿದಾಗ ಐ ಆಲ್ಸೋ ಫೆಲ್ಟ್ ರಿಯಲಿ ಬ್ಯಾಡ್, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾಕೆಂದರೆ ಅವ್ರು ಕೊಟ್ಟಿದ್ದು ಪ್ರತಿಯೊಂದು ಚಟುವಟಿಕೆಯಲ್ಲೂ ನಾನು 100% ಮಾಡಿದ್ದೆ. ಆಮೇಲೆ ಏನಪ್ಪ ಆ್ಯಕ್ಟಿಂಗ್ ಅಂತ ಬಂದ ಎಂಟರ್ಟೈನ್ಮೆಂಟಲ್ಲೂ ಮಾಡಿದ್ದೆ, ಟಾಸ್ಕಲ್ಲೂ ಕೂಡ ತುಂಬ ಮೆಜಾರಿಟಿ ಟಾಸ್ಕ್ ವಿನ್ ಆಗಿದ್ದೀನಿ. ಆಮೇಲೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಕ್ಯಾರೆಕ್ಟರ್ನ 100% ಕೊಟ್ಟಿದ್ದೆ. ಎಲ್ಲಿ ಡೌನ್ ಆಯಿತು ಅಂತ ನನಗೆ ಅನಿಸ್ಲಿಲ್ಲ. ಬಟ್ ಐ ವಾಸ್ ಆಲ್ಸೋ ವೆರಿ ಅಪ್ಸೆಟ್ ಅದು ನೋಡಿದಾಗ. ಅರೆ ನಾನು ಇಷ್ಟೊಂದು ಎಫರ್ಟ್ಸ್ ಹಾಕಿದ್ನಲ್ಲ, ಕ್ಯಾಪ್ಟನ್ ಕೂಡ ಆಗಿದ್ದೆ, ಬರಬಾರ್ದಾಗಿತ್ತೇನು ಅಂತ ಅನ್ನಿಸ್ತು ಅಷ್ಟೇ. ಬಿಗ್ ಬಾಸ್ ಮನೆಗೆ ಹೋದಾಗ ಏನೋ ಒಂದು ಪಡಿತೀವಿ ಅಂತ ಹೇಳ್ತಾರೆ. ಈಗ ನಿಮ್ಮಲ್ಲಿ ಒಳ್ಳೆಯ ಸ್ನೇಹ ಬಿಲ್ಡ್ ಆಗಿಬಿಟ್ಟಿದೆ. ಧನುಷ್ ಮತ್ತು ನಿಮ್ಮದು ಸ್ನೇಹ ತುಂಬ ನಮಗೂ ನೋಡೋಕೆ ಖುಷಿ ಅನಿಸುತ್ತೆ. ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಮಾತಾಡೋದಾದರೆ, ಗಿಲ್ಲಿ ಬಗ್ಗೆ ಮಾತಾಡೋದಾದರೆ, ಕಾವ್ಯನ ಬಗ್ಗೆ ಮಾತಾಡೋದಾದರೆ, ಈ 3 ಜನದ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿ. ಧನುಷ್ ನಂದು ಏನಕ್ಕಷ್ಟು ಕನೆಕ್ಟ್ ಆಯಿತು ಅಂದರೆ, ನಾನು ಯಾವ ಥರ ಯೋಚನೆ ಮಾಡ್ತೀನಿ ಒಂದು ಸಿಚುವೇಶನ್ನ, ಅವನು ಅದೇ ಥರ ಯೋಚನೆ ಮಾಡ್ತಾನೆ. ಇವಾಗ ಅನ್ನೆಸೆಸರಿಯಾಗಿ ಜಗಳ ಆಡೋದು ನಮ್ಮಿಬ್ಬರಿಗೂ ಬರಲ್ಲ. ಇವಾಗ ತಪ್ಪು ಅಂತಂದಾಗ ನಾವಿಬ್ಬರು ಸ್ಟ್ಯಾಂಡ್ ತೊಗೊಂಡಿರೋದು ತುಂಬ ಸಲ ಉಂಟು. ನೀನು ತಪ್ಪು ಮಾಡ್ತಿದ್ಯಾ ಅಂದಾಗ ಕರೆಕ್ಟ್. ಇವಾಗ ಏನೇ ಒಬ್ಬರು ತಪ್ಪು ಮಾಡ್ತಿದ್ದೀರ ಅಂತ ನಮ್ಗೆ ಅನ್ಸೋಕ್ಕಿಂತ ಮುಂಚೆ ಫಸ್ಟ್ ಅವ್ರದ್ದು ಆ್ಯಕ್ಚುಲಿ ತಪ್ಪಿದೆಯಾ ಇಲ್ವಂತ ಕ್ಲಾರಿಟಿ ಬೇಕಾಗತ್ತೆ. ಆ ಕ್ಲಾರಿಟಿ ತಿಳ್ಕೊಂಡು, ನಾನು ಫಸ್ಟು ಕ್ಲಾರಿಟಿ ತಿಳ್ಕೊಂಡು ಮಾತಾಡೋ ವ್ಯಕ್ತಿ. ಧನುಷ್ ಅದೇ ಥರ ಮಾಡೋ ವ್ಯಕ್ತಿ, ಸುಮ್ಮನೆ ಕಿರ್ಚಾಡೋ ವ್ಯಕ್ತಿ ಅಲ್ಲ ಅವನು. ಸೊ ಅದರಿಂದ ಇಬ್ಬರಿಗೂ ಕನೆಕ್ಷನ್ ಚೆನ್ನಾಗಾಯಿತು. ಯಾಕಂದರೆ ನಮ್ಮಿಬ್ಬರದು ಒಪಿನಿಯನ್ಸ್ ಆಗಲಿ, ಒಂದು ಸಿಚುವೇಶನ್ ಮೇಲೆ ಸ್ಟ್ಯಾಂಡ್ ಆಗಲಿ ತುಂಬ ಸಿಮಿಲರ್ ಆಗಿತ್ತು. ನಾವು ಮಾತಾಡಿದಾಗೂ ಕೂಡ ನಾವೇನೇ ಹೇಳಿ, ಇವಾಗ ಯಾರೋ ಇಬ್ಬರು ಜಗಳ ಆಡ್ತಿದ್ದಾರೆ ಅಂದಾಗ ನನ್ನ ಒಪಿನಿಯನ್, ಬ್ರೋ ಈ ಥರ ಆಯಿತು, ಅವ್ರು ಆ ಥರ ಮಾಡಿದ್ರು ಅಂದಾಗ, ಹೌದಲ್ಲ ಬ್ರೋ, ನಾವು ಇವಾಗ ಅವ್ರು ತಪ್ಪು ಮಾಡಿದರೆ ಹೇಳ್ಬೋದು, ಅವ್ರ ಪ್ರಕಾರ ಅವ್ರು ಕರೆಕ್ಟಾಗೇ ಇದ್ದಾರೆ, ಇವ್ರ ಪ್ರಕಾರ ಇವ್ರು ಕರೆಕ್ಟಾಗೇ ಇದ್ದಾರೆ. ಅವರಿಬ್ಬರ ಮಧ್ಯ ಇವಾಗ ಇಬ್ಬರು ತಪ್ಪಿದ್ರೆ ಇಬ್ಬರು ಸರಿ ಇರ್ತಾರೆ ಅಂತ ಅನಿಸ್ತಾ ಇರುತ್ತೆ. ನಾವು ಅಲ್ಲಿ ಹೋಗಿ ಏನು ಮಾತಾಡೋಕ್ಕೆ ಸಾಧ್ಯ? ಆಮೇಲೆ ನಮ್ಮಿಬ್ಬರ ಜೊತೆ ಹೇಗಾಗ್ತಾಯಿತ್ತು ಅಂದರೆ, ಇವಾಗ ನಮ್ಮ ಜೊತೆ ಏನೋ ಜಗಳ ಇಲ್ಲ ಸಿಚುವೇಶನ್ ಆದಾಗ ನಾವು ಎಕ್ಸ್ಪ್ಲೇನ್ ಮಾಡೋ ರೀತಿಲಿ ಅವ್ರ ಹತ್ರ ರೆಸಿಪ್ರೊಕೇಟೇ ಮಾಡ್ತಾ ಇರಲಿಲ್ಲ. ಇವಾಗ ನಾವು ಏನಂತಂದರೆ ಅವರು ಏನಂದ್ರೆ ಜಗಳ ಆಡ್ಬೋದು, ನೀವು ಮಾಡ್ತಿರ್ದಿದ್ದು ತಪ್ಪು ಅಂತ ಹೇಳಿದಾಗ, ಹೌದು ನನಗೆ ಆ ಥರ ಅರ್ಥ ಆಗಿರಲಿಲ್ಲ, ಇವಾಗ ಅರ್ಥ ಆಯಿತು, ಸಾರಿ ಅಂದ್ಬಿಟ್ರೆ ನೀವೇನಾರ ಜಗಳ ಆಡ್ತೀರಾ. ಸೊ ನಮ್ಮಿಬ್ಬರ ವಿಷಯದಲ್ಲಿ ಹಾಗೆ ಆಗ್ತೈತಿ. ಯಾರೇ ಬಂದು ನಾವಿದು ತಪ್ಪು ಅಂತ ಹೇಳಿದಾಗ ಅವ್ರು ಒಪ್ಕೊಂಡ್ಬಿಡೋರು, ಅದನ್ನು ಒಪ್ಕೊಂಡು ಮುಂದೆ ಹೋಗ್ಬಿಡೋರು. ಸೊ ವಿ ಕುಡ್ ನಾಟ್ ಟಾಕ್ ಬ್ಯಾಕ್. ಸೊ ಧನುಷ್ ಜೊತೆ ಅದೊಂದು ಕಂಫರ್ಟ್ ಝೋನ್ ಇತ್ತು. ಆಮೇಲೆ ನಮ್ಮ ಥಿಂಕಿಂಗ್ ಸೇಮ್ ಇತ್ತಲ್ಲ, ಸೊ ವಿ ಕನೆಕ್ಟೆಡ್ ಅ ಲಾಟ್. ಆಮೇಲೆ ಗಿಲ್ಲಿ ಅಂತ ಬಂದಾಗ ನಮ್ಮ ಇಡೀ ಮನೆಗೆ ಐ ಥಿಂಕ್ ಎನರ್ಜಿ ವಾಸ್ ಗಿಲ್ಲಿ. ಯಾಕೆಂದರೆ ನಾವು ಎಷ್ಟೊಂದು ಜನ ಸೈಲೆಂಟಾಗಿದ್ವಿ, ಗಿಲ್ಲಿ ಅಂತೂ 24 ಗಂಟೆ ಅಯ್ಯೋ ಸೈಲೆನ್ಸೇ ಇರಲಿಲ್ಲ. ಅವನಿದ್ದಾನೆ ಅಂದರೆ ಮಾತಿರ್ತಾ ಇತ್ತು. ನಿಜವಾಗ್ಲೂ ಆ ವ್ಯಕ್ತಿ ಹೆಂಗೆ ಅಂದರೆ, ಈಗ ನಿನ್ನೆನೋ ಚರ್ಚೆ ಆಗ್ತಾ ಇತ್ತು, ಫುಟೇಜ್ ತಗೊಳ್ತಾನೆ, ಬೇರೆ ಯಾರೋ ಜಗಳ ಇದ್ದಾಗ ಅಲ್ಲಿ ಬಂದು ನಿಂತ್ಕೋತಾನೆ, ಅಲ್ಲೇನೋ ಬಂದು ಮಾತಾಡಿ ಅದೇ ಫುಟೇಜ್ ತಗೊಳ್ಳೋದು, ಅದನ್ನು ಪ್ಲಸ್ ಮಾಡ್ಕೋತಾನೆ, ಇನ್ನೊಬ್ರು ಜಗಳ, ಈ ಥರದ್ದೆಲ್ಲ ಮಾತುಗಳು ಆಗಾಗ ಕೇಳಿಬರ್ತದಲ್ಲ. ನಿಜಕ್ಕೂ ಗಿಲ್ಲಿ ಹೇಗೆ ನೀವು ಕಂಡಂತೆ ಹೇಳಿ? ಮ್ಯಾಮ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ರಿಯಾಲಿಟಿ ಶೋ ಮಾಡಿಲ್ಲ. ಸೊ ಐ ಡೋಂಟ್ ನೋ ವಾಟ್ ಇಸ್ ಫುಟೇಜ್ ತೊಗೊಳೋದು, ವಾಟ್ ಇಸ್ ಕಂಟೆಂಟ್, ವಾಟ್ ಇಸ್ ಪ್ರೊಮೋ ಶಾರ್ಟ್, ಅವೆಲ್ಲ ನನಗೆ ಗೊತ್ತಿಲ್ಲ. ಮೇ ಬಿ ಅವ್ನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಅವ್ನಿಗೆ ಗೊತ್ತಿರ್ಬೋದೇನೋ. ಆಮೇಲೆ ಇವರೆಲ್ಲ ಹೇಳಿದಾಗ ಅವ್ನು ಫುಟೇಜ್ ತೊಗೋತಾನೆ ಅಂದಾಗ ನನಗೆ ಅನ್ಸುತ್ತೆ, ಅದೇ ಫುಟೇಜ್ ತೊಗೊಳೋದಂದ್ರೇನು? ಯಾಕೆಂದ್ರೆ ಅವ್ನು ನ್ಯಾಚುರಲಾಗಿ ಹೇಗಿದ್ದ ಹಾಗೆ ಇದ್ದ ಅಂತ ನನಗನ್ಸುತ್ತೆ. ಅದು ಫುಟೇಜ್ ತೊಗೊಳೋದು ಅಂತ ನನಗೇನು ಅನಿಸಿಲ್ಲ. ಇವಾಗ ಯಾರೊಬ್ಬರು ವ್ಯಕ್ತಿತ್ವ ಆಗಿರ್ತಾರೆ, ಇಬ್ಬರು ಜಗಳ ಆಡ್ತಾ ಇರ್ತೀವಿ ಅಂದ್ಕೊಳ್ಳಿ, ನನಗೆ ಅಲ್ಲಿ ಇರೋದು ಜಗಳ ಇಷ್ಟನೇ ಇಲ್ಲ, ನನಗೇನೋ ಸ್ಟುಪಿಡ್ ಅನ್ನಿಸ್ತಾ ಇದೆ ಅಂದರೆ ನಾನು ಅಲ್ಲಿಂದ ಹೊರಗೆ ಹೋಗ್ಬಿಡ್ತೀನಿ, ಸುಮ್ಮನೆ ತಲೆ ಹಾಕಿ ಇಡ್ಸ್ಕೊಳೋದು ಅಂತ. ಬಟ್ ಗಿಲ್ಲಿ ಆಗಲ್ಲ. ಅವನಂದರೆ ಇಬ್ಬರು ಜಗಳ ಆಡ್ತಿರ್ತಾರೆ, ಅವ್ನಿಗೇನೋ ಅದರಲ್ಲೂ ಒಂದು ಕಾಮಿಡಿ ಕಾಣಿಸ್ತಾ ಇರುತ್ತೆ. ಹೌದಾ ಅಣ್ಣ ನೀನು ಹಿಂಗೆ, ಅಣ್ಣ ಹಿಂಗೆ,
ಅವ್ನ ಕ್ಯಾರೆಕ್ಟರ್ ಅದು. ಸೊ ಎಲ್ಲೋ ಅವ್ನು ಫುಟೇಜ್ ತೊಗೊಳಕ್ಕೆ ಮಾಡ್ತೇನೆ ಅಂತ ಅನ್ನಿಸ್ಲಿಲ್ಲ. ಅವ್ನ ಕ್ಯಾರೆಕ್ಟರೇ ಆಗಿ ಈಸ್ ವೆರಿ ಲೈವ್ಲಿ, ವೆರಿ ಎನರ್ಜೆಟಿಕ್, ಎಲ್ಲದರಲ್ಲೂ ಕಾಮಿಡಿ ಹುಡುಕುವಂಥ ವ್ಯಕ್ತಿ. ಸೊ ಫುಟೇಜ್ಗೋಸ್ಕರ ಮಾಡ್ತೇನೆ ಅಂತ ಅನಿಸಿಲ್ಲ. ಇಲ್ಲ ಮ್ಯಾಮ್, ಇನ್ನೂ ಗೊತ್ತಿಲ್ಲ, ಏನಾಗಿದೆ ನೀವೇ ಹೇಳ್ಬೇಕು. ಅಲ್ಲ, ಗಿಲ್ಲಿಗೆ ದೊಡ್ಡ ಅಭಿಮಾನಿ ಬಳಗನೆ ಉಟ್ಕೊಂಡ್ಬಿಟ್ಟಿದೆ. ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡೋ ಸಂಖ್ಯೆ ಜಾಸ್ತಿ ಇದೆ. ಒಂಥರ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ತಿದ್ದಾರೆ. ಗಿಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ಈಗ ಪ್ರೆಸೆಂಟ್ ಗಿಲ್ಲಿನೇ ಒಂದು ಹೈಲೈಟ್ ಆಗಿರೋದು ಅನ್ನೋದು ನಮಗೆ ಗೊತ್ತಿರೋ ಮಾಹಿತಿ, ನಾವು ಕಂಡಂತೆ. ಗುಡ್ ಓನ್ಲಿ ಅಲ್ಲ, ಅಲ್ಲಿರೋರು ಯಾರಿಗಾದ್ರೂ ಒಳ್ಳೆದಾರೆ. ಯಾರಿಗೂ ಗೊತ್ತಿಲ್ಲಲ್ಲ ಗಿಲ್ಲಿ ಹವಾ ಹೊರಗಡೆ ಹೆಂಗಿದೆ ಅಂತ. ಅಲ್ಲಿ ಯಾರಿಗೂ ಅದೇ ಹೊರಗಡೆ ಒಪಿನಿಯನ್ಸ್ ಯಾರಿಗೂ ಗೊತ್ತಿರಲ್ಲ. ನನ್ಗೆ ಹೊರಗಡೆ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು. ಬಟ್ ಅವ್ನಿಗೆ ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇದೆ, ಅಷ್ಟೊಂದು ಹವಾ ಇದೆ ಅಂದರೆ ವೆರಿ ಗುಡ್, ಡಿಸರ್ವ್ಸ್ ಇಟ್. ರಕ್ಷಿತಾ ಬಗ್ಗೆ ಹೇಳೋದಾದ್ರೆ, ರಕ್ಷಿತಾ ಈಸ್ ಹೇಳ್ಬೇಕಂದ್ರೆ ಶೀಸ್ ಅವಳು ಆಡ್ತಿರೋ ಗೇಮ್ ಹೇಗಿದೆ ಅಂದರೆ ವೆರಿ ಇಮೋಷ್ನಲ್. ಮನ್ಸಿಗೆ ಅನ್ಸಿದ್ದು ಮಾಡ್ಬಿಡೋದು. ಅದಕ್ಕೊಂದು ಕಾರಣ ಗಿರಣ ಅವೆಲ್ಲ ಆಮೇಲೆ ವಿಚಾರನೇ ಮಾಡಲ್ಲ. ಇವಾಗ ನನ್ನ ಮನಸ್ಸಿಗೆ ಇವ್ರು ಸರಿ ಇಲ್ಲ ಅಂತ ಅನಿಸ್ತಾ ಸರಿ ಇಲ್ಲ ಅಷ್ಟೇ. ಮನಸ್ಸಿಂದ ಆಡ್ತಾಳೆ ಅವಳು. ಎಲ್ಲೂ ಸ್ಟ್ರಾಟಜಿ ಮಾಡಿಕೊಂಡು ತುಂಬ ಯೋಚನೆ ಮಾಡ್ಕೊಂಡು ಆಡ್ತಾಳೆ ಅಂತ ಅನ್ನಿಸ್ತಾಯಿಲ್ಲ. ಶೀಸ್ ಐ ಫೀಲ್ ವೆರಿ ಇಮೋಷ್ನಲ್, ವೆರಿ ಇನ್ನೋಸೆಂಟ್, ಮನಸ್ಸಿಂದ ಆಡ್ತಾಳೆ ಅವಳು. ಕಾವ್ಯ ಐ ಫೀಲ್ ಶೀ ಈಸ್ ವೆರಿ ಸ್ಮಾರ್ಟ್ ಅಂದರೆ ಯಾವ ವಿಷಯದಲ್ಲಿ ಇನ್ನೂ ಪಾಸಿಟಿವ್ ಹೇಳ್ತಾ ಇದ್ದೀನಿ. ಟಾಸ್ಕ್ ಅಂತ ಬಂದಾಗೂ ಕೂಡ ಟಾಸ್ಕಲ್ಲಿ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಫಿಸಿಕಲಿ, ಹೌ ಟು ಬಿ ಮೆಂಟಲಿ ಆಲ್ಸೋ ವೆರಿ ಸ್ಟ್ರಾಂಗ್. ಅಲ್ಲಿರೋ ಅಷ್ಟು ಜನ ಹುಡುಗಿರಲ್ಲಿ ಐ ಫೀಲ್ ಕಾವ್ಯ ಶೀ ಈಸ್ ಮೆಂಟಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಒಂದು ಟಾಸ್ಕ್ನ ಗ್ರೇ ಏರಿಯಾ ಹುಡ್ಕೋದಾಗಲಿ, ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳೋದಾಗಲಿ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಶೀ ಈಸ್ ಮೆಂಟಲಿ ವೆರಿ ಸ್ಟ್ರಾಂಗ್. ಸ್ಪಂದನ ಇಸ್ ಆಲ್ಸೋ ಸ್ವೀಟ್ ಹಾರ್ಟ್. ಅಂದರೆ ನಮ್ಗಳ ಥರನೇ ತುಂಬ ಜಗಳ ಆಡೋಕ್ಕೆ ಬರಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಅನ್ನೋ ವ್ಯಕ್ತಿ. ಆಮೇಲೆ ಅವಳಿಗೆ ಟಾಸ್ಕ್ ಅಂತಂದರೆ ಅವಳು ತುಂಬ ಮೃದು ಸ್ವಭಾವದ ಹುಡುಗಿ. ಅಂದರೆ ಎಲ್ಲರೂ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಅಂತ ಏನಿಲ್ವಲ್ಲ. ಪಾಪ ಅವಳು ಚಿಕ್ಕ ವಯಸ್ಸಿಂದ ಎಲ್ಲೂ ಸ್ಪೋರ್ಟ್ಸ್ ಅದು ಇದು ಆಡಿಲ್ಲಂತೆ. ಬಟ್ ಆದಷ್ಟು ಶೀ ಈಸ್ ಟ್ರೈಯಿಂಗ್ ಹರ್ ಬೆಸ್ಟ್. ಇವಾಗ ನಮ್ಗೆ ಎಷ್ಟು ಶಕ್ತಿ ಅಷ್ಟೇ ಮಾಡೋಕ್ಕೆ ಸಾಧ್ಯ ಅಲ್ವಾ. ಅದು ಹೊರಗಡೆಗೆ ಹೆಂಗೆ ಕಾಣೋದು ಗೊತ್ತಿಲ್ಲ. ಬಟ್ ನಾನು ನೋಡ್ದಂಗೆ ಟಾಸ್ಕಲ್ಲಾಗಲಿ ಎಲ್ಲೇ ಶೀ ಈಸ್ ಗಿವನ್ ಹರ್ ಬೆಸ್ಟ್. ಬಟ್ ಅಲ್ಲಿ ನೋಡ್ದಂಗೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ. ಬಟ್ ಸ್ಪಂದನ ತುಂಬ ಸೋಂಬೇರಿ, ತುಂಬ ಸಲ ಬೈದಿದ್ದು ಎಷ್ಟಂದರೆ ಸೋಂಬೇರಿನಾ ಅಂತ. ವೆರಿ ಲೇಸಿ ಅವಳು. ಅಲ್ಲಿಂದ ಒಂದು ಕಪ್ ತೊಗೊಂಬ ಪ್ಲೀಸ್, ಕಾಯ್ತಾ ಇರ್ತಾಳೆ ತಟ್ಟೆಲಿ ಯಾರೋ ಕಿಚನ್ಗೆ ಹೋಗ್ತಾರಾ ಅಂತ. ಕಿಚನ್ಗೆ ಹೋದರೆ ನಂಗೊಂದು ಚಪಾತಿ ತೊಗೊಂಬಂದ್ಬಿಡು ಎಕ್ಸ್ಟ್ರಾ. ನಾವು ಯಾರು ಹೋಗಿಲ್ಲ ಅಂದ್ರೆ ಅರ್ಧ ಗಂಟೆ ಬೇಕಾದ್ರೆ ಕಾಯ್ತಾಳು ಅವಳು ಯಾರು ಹೋಗ್ಲಿ ಅಂತ. ಅವಳಂತೂ ಹೋಗಿ ಬರಲ್ಲ. ಸೋಂಬೇರಿ ಅಂದರೆ ಸೋಂಬೇರಿ ಅವಳು. ರಾಶಿಕಾ ಐ ಫೀಲ್ ಶೀ ಈಸ್ ಬ್ಯೂಟಿ ವಿತ್ ಸ್ಟ್ರೆಂತ್, ಫಿಸಿಕಲಿ ವೆರಿ ಸ್ಟ್ರಾಂಗ್. ನಂಗೆ ಒಂದೊಂದ್ಸಲ ನಮಗೆ ಕಾಂಪಿಟೇಷನ್ ಕೊಡ್ತಾಳೆ ಬಾಯ್ಸ್ಗೆ ಅಂತಲೇ ಅನ್ಸೋದು. ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಸೂರಜ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಹೆಲ್ದಿ ಕಾಂಪಿಟೇಷನ್. ನನಗೆ ಐ ಥಾಟ್ ಟಾಸ್ಕಲ್ಲಿ ಇಟ್ ಬಿ ವೆರಿ ಟಫ್ ಫಾರ್ ಮೀ. ಯಾಕೆಂದರೆ ಇಸ್ ವೆರಿ ವೆಲ್ ಬಿಲ್ಟ್. ಆಮೇಲೆ ತುಂಬ ಲೇಟಾಗಿ ಕೂಡ ನೋಡ್ಕೊಂಬಂದಲ್ಲ ಜರ್ನಿ ಎಲ್ಲ. ಬಟ್ ಹೋಗ್ತಾ ಹೋಗ್ತಾ ಐ ಫೆಲ್ಟ್ ಲೈಕ್ ಓ ನೋ ಮೇ ಬಿ ಟಾಸ್ಕಲ್ಲಿ ಆಲ್ಸೋ ಐ ಕ್ಯಾನ್ ಡೂ ಬೆಟರ್ ದೆನ್ ಹಿಮ್ ಅಂತ ಅಷ್ಟೆ. ವೆರಿ ಹೆಲ್ದಿ ಕಾಂಪಿಟೇಷನ್. ಧ್ರುವಂತ್ ಒಪಿನಿಯನ್ ಹೇಗಿದೆ ಅಂದರೆ ಅನ್ಪ್ರಿಡಿಕ್ಟಬಲ್. ಬಿಕಾಸ್ ಇನ್ ದ ಬಿಗಿನಿಂಗ್ ನಾನು ವೆರಿ ನೈಸ್ ಗೈ, ತುಂಬ ಒಳ್ಳೆ ಹುಡುಗ ಅಂತಲೇ ಅನ್ಕೊಂಬಂದಿದ್ದು. ಬಟ್ ಹೋಗ್ತಾ ಹೋಗ್ತಾ ಎಸ್ಪೆಷಲಿ ಲಾಸ್ಟ್ ವೀಕಲ್ಲಿ ಐ ಸಾ ವೆರಿ ಡ್ರಾಸ್ಟಿಕ್ ಚೇಂಜಸ್ ಇನ್ ಹಿಮ್. ಒಂಥರ ಯಾಕಂದರೆ ಆ ವ್ಯಕ್ತಿ ನನ್ನ ಹತ್ರ ಬಂದು ಗಿಲ್ಲಿ ಬಗ್ಗೆ ತುಂಬ ಹೀಯಾಳ್ಸ್ಕೊಂಡು ಮಾತಾಡ್ತಾನೆ ಒಬ್ಬರ ಬಗ್ಗೆ ಅಂತೆಲ್ಲ ಹೇಳಿದ ವ್ಯಕ್ತಿ ಲಾಸ್ಟ್ ವೀಕ್ ಅವನೇ ಹೀಯಾಳ್ಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ನನ್ನ ಹತ್ರನೇ ನನ್ನ ಬಗ್ಗೆ ನನ್ನ ಹೆಲ್ತ್ ವಿಷಯಕ್ಕೆ ಹೀಯಾಳ್ಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅನಿಸ್ತು ಅಂದರೆ ನೀನು ಅನ್ಪ್ರಿಡಿಕ್ಟಬಲ್ ಅಂತ ಅನ್ನಿಸ್ತು ಧ್ರುವಂತ. ಅಶ್ವಿನಿ ಅವರು ಐ ಫೀಲ್ ಶೀ ಈಸ್ ವೆರಿ ಸ್ಟ್ರಾಂಗ್ ಮೆಂಟಲಿ. ಯಾಕಂದರೆ ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಇಷ್ಟು ಜರ್ನಿ ಮಾಡೋದೇ ಕಷ್ಟ. ಯು ಟು ಬಿ ಮೆಂಟಲಿ ವೆರಿ ಟಫ್. ಅಲ್ಲಿದ್ದು ಇಡೀ ಮನೆ ಅವ್ರ ಅಗೇನ್ಸ್ಟ್ ಆಗಿದ್ದು ಒಂದು ಸಿಚುವೇಷನಲ್ಲಿ. ಆಮೇಲೆ ಎಲ್ಲರೂ ಅವ್ರನ್ನ ಟೀಸ್ ಮಾಡಿ, ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡಿ, ಎಲ್ಲೋ ಒಂದು ಕಡೆ ಅವ್ರು ಒಬ್ಬರೇ ಆಗಿ ಕೂಡ ಐ ಫೀಲ್ ಶೀ ಈಸ್ ಮೆಂಟಲಿ ವೆರಿ ಸ್ಟ್ರಾಂಗ್. ಜಾನ್ವಿ ಅವ್ರ ಬಗ್ಗೆ ನಾನು ಅಷ್ಟು ಕನೆಕ್ಟ್ ಆಗಿರಲಿಲ್ಲ ಅವ್ರ ಜೊತೆ. ಯಾಕಂದರೆ ನಮ್ಮ ವೇ ಆಫ್ ಥಿಂಕಿಂಗ್ ಅವ್ರ ವೇ ಆಫ್ ಥಿಂಕಿಂಗ್ ತುಂಬ ಡಿಫ್ರೆಂಟ್ ಇತ್ತು. ಆಮೇಲೆ ಅವರು ರಿಯಾಲಿಟಿ ಶೋ ಮಾಡ್ಕೊಂಡು ಬಂದಿರೋದನ್ನ ತುಂಬ ಸಲ ಹೇಳೋರು, ಕಂಟೆಂಟ್ ಈ ಥರ ಮಾಡಬೇಕು ಅದೇ ಮಾಡಬೇಕು. ನನಗೆ ಅರ್ಥ ಆಗ್ತಿರಲಿಲ್ಲ. ಯಾಕಂದರೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ರಿಯಾಲಿಟಿ ಶೋ. ನಾವು ಅಷ್ಟು ಮಾತಾಡಿಲ್ಲ. ಬಟ್ ಜಾನ್ವಿ ಆಲ್ಸೋ ಮಾತಾಡಿದಾಗೆಲ್ಲ ತುಂಬ ಸ್ವೀಟಾಗಿ ಮಾತಾಡೋರು. ಆ್ಯಂಡ್ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಜಾನ್ವಿ. ಅವರು ಅಷ್ಟು ಅಡುಗೆ ಮಾಡಿ ತಿಂದಾಗೆಲ್ಲ ಒಂದೊಂದ್ಸಲ ಹೇಳಿದ್ದೀನಿ ಅವ್ರಿಗೆ, ಅಯ್ಯೋ ಜಾನ್ವಿ ಮ್ಯಾಮ್ ಅಮ್ಮನೇ ನಾಪ್ಕೊ ಬಂದ್ಬಿಟ್ರು, ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರಿ ಅಂತ. ಮನಸ್ಸಿಂದ ಅಡುಗೆ ಮಾಡ್ತಾರೆ. ಎಷ್ಟೊಂದು ಸಿಚುವೇಶನ್ ನೋಡಿದ್ದೀನಿ ಪಾಪ. ಅವ್ರು ಎಲ್ರಿಗೂ ಬಡಿಸ್ಬಿಟ್ಟು ಅವ್ರು ತಿನ್ನೋರು. ಆಮೇಲೆ ಯಾರಿಗಾರು ಒಬ್ಬರು ಬಲಿಯ ಬೇಕು ಅಂತಂದಾಗ ಅವ್ರು ತಟ್ಟೆಗೆ ಹಾಕ್ಕೊಂಡಿರೋದು ಕೊಟ್ಬಿಡೋರು ಪಾಪ. ಅಂಥ ವ್ಯಕ್ತಿತ್ವ ನಾನು ನೋಡಿರೋ ಜಾನ್ವಿ ಆ ಥರದವರು. ಸೊ ಸ್ವೀಟ್ ಹಾರ್ಟ್. ಬಿಗ್ ಬಾಸ್ ಅಲ್ಲಿ ಈಗ ಪ್ರೆಸೆಂಟ್ ನೀವು ಹೊರಗೆ ಬಂದಾಯಿತು, ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು, ಅವ್ರು ಡಿಸರ್ವ್ ಇಲ್ಲ, ಇವರೇ ಗೆಲ್ಲಬೇಕು ಅಂತ ನಿಮ್ಮ ಪ್ರಕಾರ ಹೇಳೋದಾದ್ರೆ ಯಾರು ಗೆಲ್ತಾರೆ? ಯಾರು ಟಾಪ್ 5 ಇರ್ತಾರೆ, ಕೊನೆವರೆಗೂ ಇರ್ತಾರೆ? ಬೇಕು ಅಂತಂದರೆ ನನಗೆ ಅನಿಸುತ್ತೆ ಧನುಷ್ ಗೆಲ್ಲಬೇಕು ಅನಿಸುತ್ತೆ. ಯಾಕಂತಂದರೆ
ಇವಾಗ ನಾನು ಹೋಗಿದ್ದು ನನ್ನ ವ್ಯಕ್ತಿತ್ವ ಗೆಲ್ಲಬೇಕು ಅಂತಲೇ ಹೋಗಿದ್ದು. ನನ್ನ ವ್ಯಕ್ತಿತ್ವ ಥರ ಇನ್ನೊಂದು ವ್ಯಕ್ತಿತ್ವ ಅಂದರೆ ಧನುಷ್. ಸೊ ಇಫ್ ನಾಟ್ ಮೀ, ಧನುಷ್ ಶುಡ್ ವಿನ್. ಯಾಕೆಂದರೆ ನನ್ನ ಪ್ರಕಾರ ಆ ವ್ಯಕ್ತಿತ್ವ ಗೆಲ್ಲಬೇಕು. ಸೊ ಧನುಷ್ ಶುಡ್ ವಿನ್. ಆಮೇಲೆ ಟಾಪ್ 5 ಅಂತ ಕೇಳಿದ್ರೆ ಫಸ್ಟ್ ಅಫ್ಕೋರ್ಸ್ ಧನುಷ್. ಅದಾದಮೇಲೆ ಇಡೀ ಮನೇನ ಲೈವ್ಲಿ ಆಗಿಟ್ಟು ಫುಲ್ ಮಜಾ ಮಾಡ್ತಿದ್ದು ಗಿಲ್ಲಿ. ಸೊ ಗಿಲ್ಲಿ ಅಫ್ಕೋರ್ಸ್. ಅದಾದಮೇಲೆ ರಕ್ಷಿತಾ ಇರಬೇಕು. ಯಾಕಂತಂದರೆ ವೆರಿ ಇಮೋಷ್ನಲ್, ತುಂಬ ಕ್ಯಾಲ್ಕುಲೇಟಿವ್ ಆಗಿಲ್ಲ ಅವಳು. ಆಮೇಲೆ ಮನ್ಸಿಗೆ ಏನು ಬರುತ್ತೆ ಅದನ್ನು ಮಾತಾಡಿಕೊಂಡು ಆಟಾಡಿಕೊಂಡು ಎಲ್ಲರ ಜೊತೆ ಬರ್ಕೊಂಡು ಶಿ ಈಸ್ ವೆರಿ ನೈಸ್. 3ನೇವರವರು. ಅದಾದಮೇಲೆ ಕಾವ್ಯ ಅನಿಸುತ್ತೆ. ಯಾಕಂದರೆ ಶಿ ಈಸ್ ವೆರಿ ಸ್ಮಾರ್ಟ್. ಅವಳಿಗೆ ಫಿಸಿಕಲಿ ಸ್ಟ್ರಾಂಗ್ ಇಲ್ಲದೇ ಇದ್ದರೂ ಅದನ್ನು ಅಡ್ವಾಂಟೇಜಾಗಿ ಮಾಡ್ತಿರೋದು ಅವಳು ಯೋಚನೆ ಮಾಡೋ ರೀತಿ. ಸೊ ಐ ಥಿಂಕ್ ದ್ಯಾಟ್. ಆ್ಯಂಡ್ 5ನೇದು ಐ ಥಿಂಕ್ ಅಶ್ವಿನಿ ಗೌಡ ಅವರು. ಯಾಕಂದರೆ ಈ ಇಡೀ ಮನೆ ಅಗೇನ್ಸ್ಟ್ ಆಗಿದ್ದಾಗ ಇಟ್ ಈಸ್ ವೆರಿ ಹಾರ್ಡ್. ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮವ್ರು ಯಾರೂ ಇರಲ್ಲ ಅಲ್ಲಿ, ಇದ್ದವರು ನಮ್ಮ ಅಗೇನ್ಸ್ಟ್ ಆಗಿದ್ದಾರೆ ಅಂತಂದಾಗ ತುಂಬ ಒಂಟಿತನ ಕಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ. ಅದಾದರೂ ಅವ್ರು ಟಫ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಅವ್ರು ಯಾವ ಮೇಲೂ ಮಾಡಿ ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಗಿಲ್ಲಿಗೆ ಅಶು ಅಂತೆಲ್ಲ ಅಂದಾಗ ಅವರೇ ಹೋಗಿ ಖುದ್ದಾಗಿ ಅವನಿಗೋಸ್ಕರ ಚಪಾತಿ ಮಾಡ್ಕೊಡೋದಾಗಲಿ, ಗಿಲ್ಲಿ ನೀನು ಎಕ್ಸ್ಟ್ರಾ ತಗೋ, ಇದನ್ನು ನೀನು ತಿನ್ನು, ಅವನೆಲ್ಲೋ ಬೇಜಾರಾಗಿದ್ದಾಗ ಅವರೇ ಹೋಗ್ಬಿಟ್ಟು ತಲೆ ಕೆಡಿಸ್ಕೊಬೇಡ. ಗೆಸ್ಟ್ ಎಲ್ಲ ಬಂದಿದ್ರಲ್ಲ ಅವಾಗ ಇವರೆಲ್ಲ ತಲೆ ಕೆಡಿಸ್ಕೊಬೇಡ, ಅನ್ನೋ ಗೊತ್ತು ನಿಂಗೆ ಬೇಜಾರಾಗ್ತಾಯಿದೆ, ನಾವೆಲ್ಲ ಇದ್ದೀವಿ ಅಂತೆಲ್ಲ ಅಶ್ವಿನಿ ಅವರೇ ಹೇಳಿರೋದು ನೋಡಿದ್ದೀನಿ. ಸೊ ಆ ಚೇಂಜ್ ತುಂಬ ಒಳ್ಳೆಯದು. ಅವ್ರು ಏನು ಪೋಟ್ರೆ ಆಗಿದ್ರು ಅದನ್ನು ಪಾಸಿಟಿವ್ ಆಗಿ ತಪ್ಪನ್ನ ತಿದ್ಕೊಂಡು ಹೋಗ್ತಾ ಇದಾರಲ್ಲ, ಐ ಫೀಲ್ ದಟ್ಸ್ ಆಲ್ಸೋ ವೆರಿ ನೈಸ್. ಮಾಳು ಇಸ್ ಕಣ್ಣೀರ ಧಾರೆನೇ ಹರಿದು ಬಿಡುತ್ತೋ ಅಷ್ಟು ಪ್ರೀತಿ. ಅಂದರೆ ಅದಿಷ್ಟು ಈಸಿ ಇಲ್ಲ. ಈ ಉತ್ತರ ಕರ್ನಾಟಕ ಭಾಗದವ್ರು ಹೆಂಗಂತಂದರೆ ತುಂಬ ಸ್ವಾಭಿಮಾನಿಗಳಿರ್ತಾರೆ, ಜೊತೆಗೆ ಅವರು ತುಂಬ ಪ್ರೀತಿ ಮಾಡ್ತಾರೆ ಒಂದ್ಸತಿ ಹಚ್ಕೊಂಡ್ಬಿಟ್ರೆ. ಆ್ಯಂಡ್ ಮಾಳು ಅವ್ರನ್ನೂ ಅದು ನಂಗೆ ಅದೇ ಅನಿಸು, ನಿಮ್ಮನ್ನು ಹಗ್ ಮಾಡಿ ಅವ್ರು ಅಳುವಾಗ ಮೇ ಬಿ ಅವರೇ ಹೊರಗೆ ಬಂದಷ್ಟು ಫೀಲ್ ಮಾಡಿಕೊಂಡ್ರು. ಅವ್ರ ಬಗ್ಗೆ ಹೇಳೋದಾದರೆ ನನಗೆ ಧನುಷ್ ಬಿಟ್ಟರೆ ಆ ಮನೇಲಿ ಒಬ್ಬ ಗೆಳೆಯ ಸಿಕ್ದ ಅಂತಂದರೆ ನನಗೆ ಮಾಳುನೇ. ಯಾಕೆಂದರೆ ಫಸ್ಟ್ ನನಗೆ ಅಲ್ಲಿ ಫ್ರೆಂಡ್ಸಾ ಇಲ್ಲ ಎಲ್ಲ ಕಾಂಪಿಟೇಷನ್ ಅಂತ ಅನ್ನಿಸ್ತಾ ಇತ್ತು. ಆ ಸಿಚುವೇಷನಲ್ಲಿ ನನಗೆ ತುಂಬ ಕಂಫರ್ಟ್ ಸಿಕ್ಕಿದ್ದು ಮಾಳುವಿಂದ. ಅವ್ನು ತುಂಬ ಇನ್ನೋಸೆಂಟಾಗಿದ್ದ. ಅವನು ಎಷ್ಟು ಪ್ರೀತಿ ಕೊಟ್ಟ ಸೇಮ್ ಪ್ರೀತಿ ನಾನು ಅವನು ಕೊಟ್ಟೆ ಅಂತ ಅನ್ನಿಸ್ತು. ಆಮೇಲೆ ಅವನು ಹೋಗಿದ್ರು ನನಗೆ ಅಷ್ಟೇ ಬೇಜಾರಾಗಿರೋದು. ನಾವು ಇನ್ಫ್ಯಾಕ್ಟ್ ಅವತ್ತಿಬ್ಬರು ನಾಮಿನೇಟ್ ಆದಾಗ ಮಾತಾಡ್ಕೊಂಡಿದ್ವಿ, ಬ್ರೋ ನೀನು ಹೋದರೆ ತುಂಬ ಮಿಸ್ ಮಾಡ್ಕೋತೀನಿ, ನಾನು ಹೋದರೆ ನೀನು ನನ್ನ ತುಂಬ ಮಿಸ್ ಮಾಡ್ಕೊ ಅಂತ. ಅವನು ಅದೇ ಹೇಳ್ತಿದ್ದ, ಬ್ರೋ ನಾವಿಬ್ಬರು ಇರ್ತೀವಿ, ತಲೆ ಕೆಡ್ಸ್ಕೊಬೇಡ, ಅವನು ಹೋದರೆ ಮಿಸ್ ಯು. ಎರಡು ಕಡೆಯಿಂದ ಇತ್ತು. ನಂಗೆ ತುಂಬ 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 ಇಷ್ಟವಾದಂಥ ವ್ಯಕ್ತಿ ಮಾಳು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆ ಹೊರಗೆ ಬಂದಮೇಲೆ ಅವರೆಲ್ಲ ಹೊರಗೆ ಬಂದರೆ ಒಬ್ಬನ ಜೊತೆ ನಾನು ಜೀವನದ ಪೂರ್ತಿ ಒಂದು ಒಳ್ಳೆ ಫ್ರೆಂಡಾಗಿ ಒಂದು ಬ್ಯೂಟಿಫುಲ್ ಪರ್ಸನಾಗಿ ಇರ್ತೀನಿ ಅಂದರೆ ಅದು ಮಾಳು ಜೊತೆನೆ. ತುಂಬ ಒಳ್ಳೆ ಮನುಷ್ಯ. ರಘು ಅವರು ಮ್ಯೂಟೆಂಟೇ ಅನಿಸುತ್ತೆ ನನಗೆ. ಯಾಕೆಂದ್ರೆ ಹೀ ಈಸ್ ನಾಟ್ ನಾರ್ಮಲ್. ನಾವೆಲ್ಲ ನಾರ್ಮಲ್ ಅವ್ರು ಇರ್ತೀವಿ, ಹೀ ಈಸ್ ಡಿಫ್ರೆಂಟ್ ಬಿಲ್ಟ್, ಒಂಥರ ಸೂಪರ್ ಹ್ಯೂಮನ್ ಥರ. ಅಷ್ಟು ಹೈಟು, ಆಮೇಲೆ ಆ ಪರ್ಸ್ನಾಲಿಟಿನೇ ಬೇರೆ. ಆ್ಯಂಡ್ ಹೀ ಈಸ್ ಅವ್ರ ಏಜ್ಗೂ ಕೂಡ ಶಕ್ತಿ ಮೀರಿ ಆಡ್ತಾರೆ. ದಟ್ಸ್ ವೆರಿ ನೈಸ್ ಅನ್ಸುತ್ತೆ. ರಘು ಇಸ್ ಸಮ್ಮನ್ ಹೂ ಐ ವಾಂಟ್ ಟು ಬಿ ಲೈಕ್. ಅವ್ರ ಏಜ್ಗೆ ನನ್ನ ಆ ಥರ ಇದ್ದರೆ ಐ ಫೀಲ್ ವೆರಿ ಹ್ಯಾಪಿ. ಸೂಪರ್. ಈ ಬಿಗ್ ಬಾಸ್ ಮನೆ ಹೆಂಗಂದರೆ ಸಂಬಂಧಗಳ ಬೆಲೆ ಗೊತ್ತು ಮಾಡುತ್ತೆ, ಅನ್ನದ ಬೆಲೆ ಗೊತ್ತು ಮಾಡುತ್ತೆ ಎಲ್ರಿಗೂ ಕೂಡ. ಇವಾಗ ಗಮನಿಸ್ತೀವಿ, ಅಲ್ಲ ಅಡಗಿಸಿಡೋದು, ತಿನ್ನೋದು, ಆ ಕಾಫಿಗೆ ಒದ್ದಾಡೋದು ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತಾದರೂ ಅಂತಹ ಕಷ್ಟ ದಿನಗಳನ್ನು ಅನುಭವಿಸಿದ್ದೀರಾ? ಗೊತ್ತಿದೆಯಾ ನಿಮಗೆ ಕಷ್ಟ ಅನ್ನೋದು ಅಂತ ಹೇಳಿ? ಡೆಫಿನೆಟ್ಲಿ ಗೊತ್ತಿದೆ. ನಾನೇನು ಸಿಲ್ವರ್ ಸ್ಪೂನಲ್ಲಿ ಹುಟ್ಟಿಲ್ಲ. ಯಾಕಂದರೆ ತುಂಬ ಸಲ ಮನೇಲೂ ಅಷ್ಟೇ ಊಟ ಇಲ್ಲದೆ ಇದ್ದಾಗ ನಾವೆಲ್ಲ ಒಂದೊಂದು ಚಪಾತಿನೇ ಶೇರ್ ಮಾಡಿಕೊಂಡು ಮಾಡಿರೋದೆಲ್ಲ ಇದೆ. ಆಮೇಲೆ ನಾವು ಬೆಳೆದಿರೋ ರೀತಿ ಹೇಗಿದೆ ಅಂತಂದರೆ, ಇವಾಗ ನನ್ನ ಹತ್ರ ಇರೋದು ಒಂದು ಚಪಾತಿ ಅಂದರೆ ಬೇರೆಯವ್ರು ಹಚ್ಕೊಂಡಿದ್ರೆ ಅವರು ಕೊಟ್ಬಿಡೋಣ, ಆ ಥರ ಬೆಳ್ಕೊಂಡು ಬಂದಿರೋದು. ಸೊ ಈ ಬಿಗ್ ಬಾಸ್ ಮನೇಲಿ ನೋಡಿದ್ರೆ ಎಲ್ಲೂ ನಾನು ಕದ್ದಿರೋದಾಗಲಿ, ನಾನೆಲ್ಲೂ ಮಾಡ್ಕೊಂಡು ತಿಂದಿರೋದಾಗಲಿ ಮಾಡಿಲ್ಲ. ಯಾಕಂದ್ರೆ ನಾನು ನೋಡ್ತಿದ್ದೆ ಈ ಮನೆಗೆ ಬಂದಿರೋದು ಎಲ್ಲ ಐಟಮ್ಗಳು ಮನೆಗೆ ಸೇರಲಿ, ನಾವೇನು ಅಷ್ಟು ಡೆಸ್ಪರೇಟ್ ಆಗಿಲ್ಲ ಅಲ್ವಾ, ಆ ಸಿಚುವೇಶನ್ ಬಂದಾಗ ಬೇಕಾದ್ರೆ ಕದ್ದೋಣ, ಅಲ್ಲಿವರೆಗೂ ಮನೆ ಐಟಮ್ ಎಲ್ಲ ಮನೆಗೆ ಇರಲಿ ಅಂತ ಯೋಚನೆ ಮಾಡಿದ್ದು. ಸೊ ಅಫ್ಕೋರ್ಸ್ ಇದೆಲ್ಲ ನಾನು ಬೆಳೆದಿರೋ ವಾತಾವರಣದಿಂದನೇ ಈ ಕ್ಯಾರೆಕ್ಟರ್ ಬಂದಿರೋದು. ಇಲ್ಲಾಂದರೆ ನನಗೂ ಗೊತ್ತಾಗ್ತಿರಲಿಲ್ಲ. ಕಂಫರ್ಟೇಬಲ್ ಆಗಿದ್ದಿದ್ರೆ ಇವಾಗ ನಾನು ಎಲ್ಲೋ ಒಂದು ಕಡೆ ಬೇಕಾಗಿದ್ದೆಲ್ಲ ಸಿಕ್ಕಿದ್ರೆ ನಾನು ಡಿಮ್ಯಾಂಡ್ ಮಾಡ್ಬೋದಾಗಿತ್ತು, ನಾನು ಇಲ್ಲಿ ಬಂದು ಏನಕ್ಕೆ ವಶಕೊಂಡಿರ್ಬೇಕು, ನಾನು ಮನೇಲಿ ಅಷ್ಟು ಚೆನ್ನಾಗಿ ತಿಂತೀನಿ, ಕೊಡು ನನಗೆ ಇನ್ನೊಂದು ಅಂತ. ಬಟ್ ಆ ಕಷ್ಟಗಳು ನೋಡ್ಕೊಂಡು ಬಂದಿರೋದ್ರಿಂದನೇ ಇಲ್ಲೊಂದು ಸ್ವಲ್ಪ ಈಸಿ ಆಯಿತು ನನಗೆ. ಹೇಳಿ ಸರ್, ಈಗ ನಿಮ್ಮ ಮಾತುಗಳು ಕೇಳ್ತಾರೆ, ಬಿಗ್ ಬಾಸಿಂದ ಅಭಿಷೇಕ್ ಬಂದಿದ್ದಾರೆ ಅಂದರೆ ಅವ್ರ ಜರ್ನಿ ಈ ಥರ ಕಷ್ಟ ಇತ್ತು, ಈ ಥರ ಅನುಭವಿಸಿದ್ದಾರೆ, ಈ ಥರದ್ದು ಒಂದು ನೋವನ್ನು ಅನುಭವಿಸಿ ಇವತ್ತು ಈ ಥರ ನಿಂತಿದ್ದಾರೆ ಅಂದಾಗ ಒಂದಷ್ಟು ಜನ ನೋಡ್ತಾರೆ, ಅವ್ರಿಗೂ ಸ್ಫೂರ್ತಿ ಆಗಲಿ ಅಂತ. ಏನೇನು ಕಷ್ಟಗಳನ್ನು ಕಂಡಿದ್ದೀರಾ, ಯಾವುದೋ ಒಂದು ಹೇಳ್ಕೋಬಹುದು ಅಂದರೆ ಏನು ಹೇಳ್ಕೋಬಹುದು ಅಂತ ಹೇಳಿ? ಓಕೆ ಮ್ಯಾಮ್, ಫಸ್ಟ್ ಆಫ್ ಆಲ್ ಏನಂತಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಟರ್ ಯಾರು ಕೇಳಲ್ಲ ಆಯ್ತಾ, ಅದಕ್ಕೆ ಅಟ್ಲೀಸ್ಟ್ ಸೆಲೆಬ್ರಿಟಿಗಳನ್ನ ಕೇಳೋಣ ಅಂತ ಅಷ್ಟೇ, ಆಮೇಲೆ ಹೇಳೋದಿರಬೇಡಿ. ಇಲ್ಲ ಹೇಳ್ತೀನಿ, ನಾನು ಹೇಳ್ತೀನಿ ಅಂದ್ರೂ ಕೇಳೋರು ಯಾರು ಇರಲ್ಲ ಸರ್. ಯಾರು ಹೇಳಿದ್ದು ನಿಮಗೆ? ಏನಿಲ್ಲ, ಫಸ್ಟ್ ಆಫ್ ಆಲ್ ಇವಾಗ ನೀವು ಸೆಲೆಬ್ರಿಟಿ ಅಂದ್ರಿ ಅಲ್ವಾ, ಒಂದು ಆ್ಯಕ್ಟರ್ ಆಗೋದೇ ಒಂದು ದೊಡ್ಡ ಟಫ್ ಟಾಸ್ಕ್ ಅಲ್ವಾ. ಇವಾಗ ನಮ್ಮ ಫ್ಯಾಮಿಲಿಗಳಲ್ಲಿ ಕೂಡ
ಯಾರೂ ಆ್ಯಕ್ಟರ್ ಆಗಿಲ್ಲ. ದೇವ್ ಆಲ್ವೇಸ್ ಯಾರು ಕೆಳಗೋ ಕೆಲಸ ಮಾಡಿಕೊಂಡು ಆ ಥರನೇ ಬೆಳೆದಿರೋರು. ಅವ್ರ ಪ್ರಕಾರ ಕೆಲಸ ಅಂತಂದರೆ ಬೆಳಗ್ಗೆ ಹೋಗಬೇಕು, ಸಂಜೆ ಬರಬೇಕು, ಮಂಡೇ ಟು ಫ್ರೈಡೇ ಇಲ್ಲ ಮಂಡೇ ಟು ಸ್ಯಾಟರ್ಡೇ, ತಿಂಗಳ ಪೂರ್ತಿ ಇರುತ್ತೆ ಅಂತ ಅವ್ರದ್ದಿತ್ತು. ನನ್ನ ಬ್ಯಾಕ್ಗ್ರೌಂಡು ಹಾಗೆ. ಇವಾಗ ನನ್ನ ತಮ್ಮ ಡಾಕ್ಟರ್, ಆರ್ಥೋಪೆಡಿಕಾಗಿ ಕೆಲಸ ಮಾಡ್ತಿದ್ದಾನೆ, ಆ್ಯಂಡ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ನನ್ನ ಫ್ಯಾಮಿಲೀಲಿ ಹೇಗಿತ್ತು ಅಂದರೆ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ. ಬಟ್ ಆ ಸಿಚುವೇಶನ್ ಹೇಗಿತ್ತು ಅಂದರೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ನಾನು ಎಲ್ಲೋ ಒಂದು ಕಡೆ ಎಷ್ಟೇ ಎಫರ್ಟ್ಸ್ ಹಾಕಿ ಎಷ್ಟೇ ಕಷ್ಟಪಟ್ಟರು ಅಲ್ಲಿ ಐ ವಾಸ್ ನಾಟ್ ಬೀಯಿಂಗ್ ಇನ್ ದ ಟಾಪ್. ನಾನು ತುಂಬ ಓದ್ತಾಯಿದ್ದೆ. ಅಂದರೆ ಕಷ್ಟಪಟ್ಟು 2-3 ಸಲ ಬರೆದು ಏನೇನೋ ಡಯಾಗ್ರಾಮ್ಸ್ ಟ್ರೈ ಮಾಡಿ ಏನೇನೋ ಮಾಡ್ತಾಯಿದ್ದೆ. ಬಟ್ ಎಷ್ಟೇ ಮಾಡಿದ್ರು ಆ್ಯಾವ್ರೇಜಾಗಿ ಉಳ್ಕೋತಾ ಇದ್ದೆ. ಅವಾಗ ಅನಿಸ್ತು ನನಗೆ ಏನು ಇಷ್ಟ ಲೈಫಲ್ಲಿ ಮಾಡೋಕ್ಕೆ ಅಂತ. ದೆನ್ ಐ ರಿಯಲೈಸ್ಡ್ ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಅಂತ ಅರ್ಥ ಆಯಿತು. ಆಮೇಲೆ ಮನೆಗೆ ಹೋಗಿ ಹೇಳಿದಾಗ ಇಟ್ ವಾಸ್ ಆಲ್ ಲೈಕ್, ಜೋಕ್ ಮಾಡ್ತಿದ್ಯಾ ನೀನು, ಅದು ಹಿಂಗೆ ಆಗಿಬಿಡ್ತೀಯಾ, ಈಗ ಬರೋರೆಲ್ಲ ಬಂದು ಅಡ್ವೈಸ್ ಮಾಡೋರು ಯಾರ್ಯಾರು, ನಂಗೆ ಅವ್ರಿಗೆ ಗೊತ್ತಿರಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಅಡ್ವೈಸ್ ಮಾಡೋರು, ಅದು ಮಾಡ್ತೀಯಾ, ಅದು ಹೆಂಗಾಗುತ್ತೆ ಆ್ಯಕ್ಟಿಂಗ್, ಅದೆಲ್ಲ ಹಿಂಗೆ ಅವೆಲ್ಲ ಗೊತ್ತಿಲ್ಲ, ಕಲರ್ಫುಲ್ ಲೈಫ್ ಅವೆಲ್ಲ. ನನಗೆ ಏನು ಅನ್ಸೋದು ಅಂದರೆ ನೀನೊಂದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಹೇಳು, ನೀನು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ, ಅದು ಹೇಗೆ ಹೇಳ್ತೀಯಾ, ಅದು ಸರಿ ಇಲ್ಲ, ತಪ್ಪಿದೆ ಅಂತೆಲ್ಲ. ಸೊ ಫಸ್ಟ್ ಆಫ್ ಆಲ್ ಮನೇಲಿ ಕನ್ವಿನ್ಸ್ ಮಾಡೋದೇ ಒಂದು ಟಾಸ್ಕ್ ಆಗಿತ್ತು. ಅದಾದಮೇಲೆ ಏನಾಗುತ್ತೆ ಅಂದರೆ ಇವಾಗ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಒಂದು ಡಿಗ್ರಿ ಆಗಿದ ತಕ್ಷಣ ಮಗ ಮನೆಗೆ ದುಡ್ಕೊಂಬರ್ಬೇಕು, ಮನೆಗೆ ಸಪೋರ್ಟ್ ಮಾಡಬೇಕು ಅಂತಿರುತ್ತೆ. ನನಗೆ ಆ ಪಾಯಿಂಟಲ್ಲಿ ಕೆಲಸ ಇರಲಿಲ್ಲ. ಯಾಕೆಂದರೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ಪ್ಲೇಸ್ಮೆಂಟಲ್ಲಿ ಆಗಿತ್ತು. ಬಟ್ ಐ ಡಿಸೈಡೆಡ್ ಟು ಚೇಂಜ್ ಕರಿಯರ್ ಅಲ್ಲ, ಅದು ಆ್ಯಕ್ಟಿಂಗ್ ಕರಿಯರ್. ನಾನು ಆ್ಯಕ್ಟರ್ ಆಗಿದ ತಕ್ಷಣ ಯಾರು ಬಂದು ನನಗೆ ಕೊಟ್ಬಿಡ್ತಾರಪ್ಪ, ಬಾ ನೀನು ಕೆಲಸ ಮಾಡು, ದುಡ್ಡು ಕೊಡ್ತೀನಿ ಅಂತ ಯಾರು ಕೆಲಸ ಮಾಡಿಸ್ತಾರೆ. ಸೊ ಪಾಯಿಂಟಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ಮನೇಲಿ ಏನು ಹೇಳಿದ್ರು ಅವ್ರು ನಂಬ್ತಾ ಇರಲಿಲ್ಲ. ಸೊ ಹೆಂಗಾಗ್ತಾಯಿತ್ತು ಅಂದರೆ 6 ತಿಂಗಳಾಯಿತು, ನನ್ನ ಅಕ್ಕಪಕ್ಕ ಇರೋರು ದುಡ್ಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಕಾರ್ ತೊಗೊಳೋದು ಅದು ಇಲ್ಲ ತೊಗೊಳಕ್ಕೆ ಸ್ಟಾರ್ಟ್. ನಾನು ಏನೂ ಸೇವಿಂಗ್ಸು ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಸೊ ಮನೇಲಿ ಹೋಗ್ತಾ ಊಟ ಹಾಕ್ಬೇಕಾದ್ರು ಎಷ್ಟು ದಿನ ನಮ್ಮ ಮನೆಯೇ ತಿಂತೀಯಾ ಅಂತೆಲ್ಲ ಮಾತು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ಮನೇಲಿ ಹಿಂಗೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಯಾರೂ ಸೀರಿಯಸ್ ಆಗಿ ತೊಗೊಳಲ್ಲ ಅಂದ್ಬಿಟ್ಟು ಇಟ್ ವಾಸ್ ಅ ವೆರಿ ಹಾರಿಬಲ್ ಜರ್ನಿಯಲ್ಲಿ. ಮನೇಲಿ ಹೇಳ್ಕೊಳಕ್ಕೂ ಆಗ್ತಿರಲಿಲ್ಲ. ಆಮೇಲೆ ಆ್ಯಕ್ಟಿಂಗಲ್ಲಿ ಎಲ್ಲೋಗಿ ಆಡಿಷನ್ ಕೊಡಬೇಕು, ಏನು ಮಾಡಬೇಕು ಅಂತಲೂ ಅರ್ಥ ಆಗ್ತಿರಲಿಲ್ಲ. ಆ ಸಿಚುವೇಷನಲ್ಲಿ ಜಸ್ಟ್ ಟು ಎಸ್ಕೇಪ್, ಮನೆಯಿಂದ ಈ ಪ್ರೆಷರಿಂದ ಎಸ್ಕೇಪ್ ಹಾಕಿ ನಾನು ಒಂದು ಇಂಟರ್ವ್ಯೂಗೆ ಹೋಗ್ತಾಯಿದ್ದೀನಿ, ಕೆಲಸ ಸೇರ್ಕೊಂಡಿದ್ದೀನಿ ಅಂದ್ಬಿಟ್ಟು, ಮನೆ ಬಿಟ್ಟಿದ್ದಲ್ಲ ಕೆಲಸ ಸೇರಿಕೊಂಡೆ ಅಂತ ಹೇಳಿದೆ. ಬೆಳಗ್ಗೆ ಎದ್ದೇಳೋದು 7:30-8 ಗಂಟೆಗೆ ರೆಡಿ ಆಗೋದು, ರೆಡಿ ಆಗಿಬಿಟ್ಟು ಅಮ್ಮಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹೊರಗೆ ಹೋಗೋದು. ಬಟ್ ಎಲ್ಲಿ ಹೋಗೋದು, ದುಡ್ಡು ಇರ್ತಾ ಇರಲಿಲ್ಲ, ಪಾರ್ಕಲ್ಲಿ ಕೂರೋದು ಸುಮ್ಮನೆ. ಒಂದೊಂದು ದಿನ ಒಂದೊಂದು ಪಾರ್ಕಲ್ಲಿ ಕೂತ್ಕೊಳ್ಳೋದು, ಬೆಳಗ್ಗೆ ಸಂಜೆವರೆಗೂ ಕೂತ್ಕೊಳ್ಳೋದು. ಆಮೇಲೆ ಊಟ ಮಾಡೋಕ್ಕೂ ದುಡ್ಡು ಬೇಕಲ್ಲ, ಮನೇಲಿ ಕೇಳೋಕ್ಕೆ ಸಂಕೋಚ. ಅವ್ರು ಕೇಳ್ತಾರಲ್ಲ ಆಬ್ವಿಯಸ್ಲಿ, ಏನಕ್ಕೆ ಕೆಲಸ ಮಾಡ್ತೀನಿ ನನಗೆ ದುಡ್ಡು ಕೊಡಬೇಕು ಅಂತ. ಲಿಟ್ರಲಿ 20-30 ರೂಪೀಸು ಇರ್ತಾ ಇರಲಿಲ್ಲ ಪಾಕೆಟಲ್ಲಿ. ಇಟ್ಟು ಸುಮ್ಮನೆ ಯೋಚನೆ ಮಾಡ್ಕೊಂಡು ಆಗಿನ ಟೈಮಲ್ಲೇ ಹಶು ಬೆಲೆ ಗೊತ್ತಾಗಿದ್ದು. ನೀವು ಬಿಲೀವ್ ಮಾಡಲ್ಲ, ಬರೀ ನೀರು ಕುಡ್ಕೊಂಡೇ ಜೀವನ ಮಾಡಿರೋದು. ಆವಾಗ ಗೊತ್ತಾಗಿದ್ದು ಬೆಲೆ ಏನು ಗೊತ್ತಾ, ಬಾಳೆಹಣ್ಣಿಗಿರೋ ಬೆಲೆ ಆವಾಗ ಗೊತ್ತಾಗಿದ್ದು. 5 ರೂಪಾಯಿ ಕೊಟ್ಟರೆ ಒಂದು ಬಾಳೆಹಣ್ಣು ಸಿಗುತ್ತೆ. ಲಿಟ್ರಲಿ ದಿನಕ್ಕೆ ಒಂದು 3 ಬಾಳೆಹಣ್ಣು ತಿಂತಾಯಿದ್ದೆ. ತಿಂದರೆ ಹಶು ಎಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಬ್ಯಾಚುಲರ್ಸ್ಗೆ ಬಾಳೆಹಣ್ಣು ಒಂಥರ ಸ್ವರ್ಗ ಇದ್ದಂಗೆ, ಈಸಿ ಟು ಈಟ್ ಅಲ್ವಾ. ಸೊ ಅಲ್ಲಿ ನನ್ನ ಬಾಳೆಹಣ್ಣಿನ ಬೆಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಹೋಗ್ತಾ ಅಲ್ಲಿ ಪಾರ್ಕಲ್ಲಿ ಕೂತಿದ್ದಾಗ ನನಗೆ ಒಂದು ಇಂಟ್ರೆಸ್ಟ್ ಏನಿದೆ, ಸ್ಕೆಚಿಂಗ್ ಇಂಟ್ರೆಸ್ಟ್ ತುಂಬ ಇತ್ತು. ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ ತುಂಬ ಹೊತ್ತು, ಏನು ಮರ ನೋಡಿದ್ರು, ಬರ್ಡ್ಸ್ ನೋಡೋದು, ಅದನ್ನು ನಿಂತ್ಕೊಂಡೆಲ್ಲ ಸ್ಕೆಚ್ ಮಾಡೋದು, ಪೇಂಟಿಂಗ್ ಮಾಡೋದು, ಅದು ಇದು ಮಾಡ್ತಾಯಿದ್ದೆ. ಆ ಪಾಯಿಂಟಲ್ಲಿ ಯಾರೋ ಒಬ್ಬರು ಬಂದು ನೋಟಿಸ್ ಮಾಡಿದ್ರು, ನೋಡಿ ಯಾವುದೇ ಥರ ಕನೆಕ್ಟ್ ಆಗುತ್ತೆ ಅಂತ. ಅವ್ರು ನೋಟಿಸ್ ಮಾಡಿ ನೀನು ತುಂಬ ಸ್ಕೆಚ್ ಮಾಡ್ತಿಲ್ಲ ಅಂದ್ಬಿಟ್ಟು ಇದನ್ನು ಪ್ರೊಫೆಷ್ನಲ್ ಆಗಿ ಮಾಡ್ತೀಯ ಅಂತ ಕೇಳಿದ್ರು. ಇಲ್ಲ ಸರ್, ಸುಮ್ಮನೆ ನನಗೆ ಇಷ್ಟ ಇದು ಅಂತಂದೆ. ಆವಾಗ ಅವ್ರು ಹೇಳಿದ್ರು, ನನಗೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಗೊತ್ತು, ಅಲ್ಲಿ ಚಿಕ್ಕ ಮಕ್ಕಳು ಬರ್ಡೇ ಪಾರ್ಟೀಸ್ ಎಲ್ಲ ಬರುತ್ತೆ, ಅಲ್ಲಿ ಬಟರ್ಫ್ಲೈಸ್ ಪೇಂಟ್ ಮಾಡೋದು ಇದು ಮಾಡ್ತೀಯ ನೀನು. ಹೌದಾ, ಮಾಡ್ತೀನಿ ಸರ್, ಎಷ್ಟು ಪೇ ಅಂತಂದಾಗ 1000 ರೂಪೀಸ್ ಕೊಡ್ತಾರೆ ಪರ್ ಡೇ ಅಂತ. ಅವ್ನು 1000 ರೂಪಾಯಿ ಕೊಡ್ತಾರೋ ದಿನಕ್ಕೆ. ನಾವು ಯಾವಾಗಲೂ ಹೇಗೆ ಯೋಚನೆ ಮಾಡ್ತೀವಿ ಅಂದರೆ, ಈವೆಂಟ್ 1000 ರೂಪಾಯಿ ಒಂದಿನ ಅಂದರೆ 30 ದಿನ 30,000 ರೂಪಾಯಿ ಆ ಥರ ಯೋಚನೆ ಮಾಡ್ತೀವಿ. ಬಟ್ ಅದಾದ್ಮೇಲೆ ಗೊತ್ತಾಗಿದ್ದು ಈವೆಂಟ್ಸ್ 30 ದಿನವೂ ಇರಲ್ಲ, ಯಾವಾಗಿರುತ್ತೆ ಅಷ್ಟೇ, ಅವಾಗಿನ ದಿನ ಬರುತ್ತೆ. ನಾವು ಲೈಕ್ ಓಕೆ ಏನಾದ್ರು ಸಿಕ್ಲಿ ಬಿಡು, ಟ್ರೈ ಮಾಡೋಣ ಅಂತ ಆ ಈವೆಂಟ್ಸ್ಗೆ ಹೋದಾಗ ಐ ಸ್ಟಾರ್ಟ್ ಪೇಂಟಿಂಗ್ ಬಟರ್ಫ್ಲೈಸ್ ಅದು ಇದು. ಆವಾಗ 1000 ರೂಪಾಯಿ ದಿನಕ್ಕೆ ಬರೋದು, ವಾರದಲ್ಲಿ 1-2 ಈವೆಂಟ್ ಇರೋದು, 2000 ರೂಪೀಸ್ ಪರ್ ವೀಕ್ ಆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಈವೆಂಟಲ್ಲಿ ಏನಾಯಿತು, ಒಬ್ಬ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅವ್ನು ಪರಿಚಯ ಆದ. ಅವ್ನು ಹೇಳ್ತಾ ಇದ್ದ ಅವ್ನು ಆ್ಯಕ್ಟರ್ ಆಗಬೇಕು ಅಂತ. ಆ ಪಾಯಿಂಟಲ್ಲಿ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಅದು ಆಪ್ ಅಂತ, ಅದು ಉಷಾ ಭಂಡಾರಿ ಅವ್ರ ಆ್ಯಕ್ಟಿಂಗ್ ಸ್ಕೂಲ್. ಯಾಕೋ ಅಲ್ಲಿ ಹೋಗಿ ಜಾಯ್ನ್ ಆದರೆ ಮೇ ಬಿ ಇಲ್ಲಿಂದ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಮತ್ತೆ ಮನೇಲಿ ಹೋಗಿ ಕೇಳ್ತೀನಿ, ಇಲ್ಲಿ ಆ್ಯಕ್ಟಿಂಗ್ ಸ್ಕೂಲ್ ಜಾಯ್ನ್ ಆಗಬೇಕು. ಸೇಮ್ ನಗಾಡ್ತಾರೆ, ಕೆಲಸ ಮಾಡ್ತಿದ್ಯಲ್ಲಪ್ಪ ಅಲ್ಲದೆ ಜಾಯ್ನ್ ಆಗುವಂತ. ಇವಾಗ ಅಲ್ಲಿ ಫೀಸ್ ಪೇ ಮಾಡ್ಬೇಕು, ಹೆಂಗೆ ಪೇ ಮಾಡೋದಂತ ಗೊತ್ತಿಲ್ಲ, ಯಾರನ್ನ ಕೇಳಬೇಕಂತ ಗೊತ್ತಿಲ್ಲ. ಹಾಗೇನು ಅಲ್ಲೇ ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ತೀನಿ, ಮ್ಯಾಮ್ ಇದನ್ನು ನಾನು ಸ್ಲೋ ಆಗಿ ಕೊಡ್ಬೋದಾ ಅಂತ. ಪಾಪ ಅವರು ಬ್ಯೂಟಿಫುಲಿ ಇಟ್ಸ್ ಓಕೆ ನೀವು ಇನ್ಸ್ಟಾಲ್ಮೆಂಟ್ಸಲ್ಲಿ ಕೊಡಿ ಅಂತ ಹೇಳಿರ್ತಾರೆ. ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಬಟ್ ಆ್ಯಕ್ಟಿಂಗ್ ಸ್ಕೂಲ್ ಆಗಿದ ತಕ್ಷಣ ಮತ್ತೆ ಆಡಿಷನ್ಸ್ ಅಲ್ಲಿವರೆಗೂ ಯಾವ ಆಡಿಷನ್ನು ಕೊಟ್ಟಿರಲ್ಲ ನಾನು, ನಂಗೆ ಹೇಗೆ ಅಂತ ಗೊತ್ತೇ ಇರಲ್ಲ. ಆ್ಯಕ್ಟಿಂಗ್ ಸ್ಕೂಲ್ ಆದಮೇಲೆ ಅಬೌಟ್ ಒಂದು 70 ಆಡಿಷನ್ಸ್ ಕೊಟ್ಟಿರ್ತೀನಿ. ಅದು ಆಡಿಷನ್ಸ್ ಕೊಡ್ತಾ ಹೇಗಾಗುತ್ತೆ ಅಂದರೆ, ಹಿಂಗೂ ಸೆಲೆಕ್ಟ್ ಆಗಲ್ಲ ಬಿಡು, ಸುಮ್ಮನೆ ಕೊಟ್ಟು ಬಂದುಬಿಡೋಣ ಅಂತ ಆಗಿರುತ್ತೆ. ಬಟ್ ಆ ಸಿಚುವೇಶನ್ ಬಂದಮೇಲೆ ಒಂದು ಕಾಲ್ ಬರುತ್ತೆ, ಇದು ಸೆಲೆಕ್ಟ್ ಆಗಿದೆಯಾ ನೀನು,
ಏನಪ್ಪ ಆಫೀಸಿಗೆ ಬಾ ಅಂತ ನನ್ನ ಫ್ರೆಂಡ್ ಅನ್ಕೊಂಡೆ ಸುಮ್ಮನೆ ಗುರು ಆಟ ಆಡಬೇಡ ಇಡು ಫೋನ್ ಅಂತ ಇಟ್ಬಿಟ್ಟಿರ್ತೀನಿ. ನೋಡಿದ್ರೆ ಪ್ರೊಡ್ಯೂಸರ್ ಆಗಿರ್ತಾರೆ ಅವರು, ಮತ್ತೆ ಫೋನ್ ಮಾಡಿ ಕರೆಸ್ತಾರೆ. ಅಲ್ಲಿ ನನ್ನ ಫಸ್ಟ್ ಬ್ರೇಕ್ ಸಿಗುತ್ತೆ. ದಿಸ್ ಇಸ್ ಆಫ್ಟರ್ 2 years ಆಫ್ ಸ್ಟ್ರಗ್ಲಿಂಗ್ ಲೈಕ್ ದ್ಯಾಟ್. ಅದಾದಮೇಲೆ ಮೈ ಫಸ್ಟ್ ಸೀರಿಯಲ್ ಸುವರ್ಣಲ್ಲಿ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ ಸುವರ್ಣಲ್ಲಿ ಯಜಮಾನಿ ಅನ್ನೋ ಸೀರಿಯಲಲ್ಲಿ. ಅಲ್ಲ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಒಂದು ಎಪಿಸೋಡ್ ಕಲರ್ಸ್ ಕನ್ನಡಲ್ಲಿ ಶಾಂತಮ್ ಪಾಪಮ್ ಅಂತ ಕೇಳಿದ್ದೀರ ನೀವು, ಅದರಲ್ಲಿ ಒಂದೇ ಒಂದು ಎಪಿಸೋಡ್ಗೆ ಮಾಡಿರ್ತೀನಿ. ಅದೊಂದು ಸ್ವಲ್ಪ ಮೈಲೇಜ್ ಸಿಕ್ಕಿರುತ್ತೆ ಮನೇಲಿ, ನೋಡಿ ನಾನು ಟಿ ವಿಲಿ ಕಾಣಿಸ್ಕೊಂಡೆ ಫಸ್ಟ್ ಟೈಮ್ ಅಂತ ಸಿಕ್ಕಿರುತ್ತೆ. ಅದಾದಮೇಲೆ ಅಗೇನ್ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ. ಸುವರ್ಣಲ್ಲಿ ಒಂದು ಸೀರಿಯಲ್ ಮಾಡ್ತೀನಿ. ಆವಾಗ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ, ಓ ಇವನು ಆ್ಯಕ್ಚುಲಿ ಸೀರಿಯಲ್ ಮಾಡ್ತಾನೆ, ಇದರಿಂದ ದುಡ್ಡು ಬರ್ತಾಯಿದೆ. ಐ ವಾಸ್ ಗೆಟಿಂಗ್ ಗುಡ್ ಆಫ್ ಮನಿ ಆ ಟೈಮಲ್ಲಿ. ಅದಾದಮೇಲೆ ಟಚ್ ವುಡ್ ಎಲ್ಲ ಪಾಸಿಟಿವ್ ಆಗೇ ಆಯಿತು. ಆಮೇಲೆ ಕೋವಿಡ್ ಆಯಿತು, ಅದರಿಂದ ಮತ್ತೆ ಕೆಲಸ ಕಳ್ಕೊತೀವಿ, ಎಲ್ಲರೂ ಮನೇಲಿ ಕೂತಿರ್ತೀವಿ. ಮತ್ತೆ ಇನ್ನು ಏನೋ ಮಾಡಬೇಕಲ್ಲ ಗುರು ಅಂದಾಗ ಲಕ್ಷಣ ಬರುತ್ತೆ. ಇಟ್ ಆಲ್ ಕೇಮ್ ಟು ಮೀ. ಸೊ ಇಲ್ಲಿವರೆಗೂ ಕೆಲಸ ನಿಂತೇ ಇಲ್ಲ, ಥ್ಯಾಂಕ್ ಯು ಗಾಡ್. ಸೂಪರ್ ಜರ್ನಿ ನಿಮ್ಮದು. ಫೈನಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ. ಜನ ಕೂಡ ನಿಮ್ಮನ್ನು ಪ್ರೀತಿಯಿಂದ ಒಪ್ಪಿದ್ದಾರೆ, ಜೊತೆಗೆ ಅಪ್ಪಿದ್ದಾರೆ. ಹೆಂಗಂದರೆ ಒಳ್ಳೆ ಹುಡುಗ ಆಯಿತಾ ಅಂತ ಹೇಳಿ ನಿಮಗೆ ಪ್ರೀತಿ ಕೊಟ್ಟು ಇಲ್ಲಿಯವರೆಗೆ ಉಳಿಸ್ಕೊಂಡು ಬಂದಂಥ ಅಭಿಮಾನಿಗಳಿಗೆ ನಿಮ್ಮ ಕೊನೆಯ ಮಾತು. ಅಲ್ಲಿದ್ದವರು ಒಬ್ಬೊಬ್ಬರು ಒಂದೊಂದು ಪರ್ಸ್ನಾಲಿಟಿ ಆಗಿರ್ತಾರಲ್ವ. ನನ್ನ ವ್ಯಕ್ತಿತ್ವನ ಇಷ್ಟಪಟ್ಟಿದ್ದು ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ನೀವೆಲ್ಲ ಕೊಟ್ಟಿದ್ದ ಪ್ರೀತಿನೇ ನನಗೆ ಸ್ಟ್ರೆಂತ್ ಆಗಿದ್ದಿದ್ದು ಆ ಮನೇಲಿ. ಇನ್ಫ್ಯಾಕ್ಟ್ ಇವಾಗ ಕೂಡ ನಾನು ಇಷ್ಟೊಂದು ಶಕ್ತಿಯಿಂದ ಮಾತಾಡ್ತೀನಿ ಅಂದರೆ ಇದೆಲ್ಲ ನಿಮ್ಮ ಪ್ರೀತಿಯಿಂದನೇ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇನ್ನು ಮುಂದೆ ತುಂಬ ಆ್ಯಕ್ಷನ್ ರೋಲ್ಸ್ ಎಲ್ಲ ಇದೆ. ನಾನು ಸೈಲೆಂಟಾಗಿರೋದು ಬರೀ ಬಿಗ್ ಬಾಸ್ ಮನೇಲಿ ಅಷ್ಟೇ. ಇನ್ನು ಬರೋ ರೋಲ್ಸ್ ಎಲ್ಲ ನೀವೇ ನೋಡ್ತೀರಾ ಎಷ್ಟು ಆರ್ಭಟ ಇರುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. ಸುದೀಪ್ ಸರ್ ಬಗ್ಗೆ ಅಯ್ಯೋ ಬಿಗ್ ಫ್ಯಾನ್ ನಾನು ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಆ ಶೋ ಒಪ್ಕೊಳೋಕ್ಕೆ ಒಂದು ಮೇನ್ ಕಾರಣನೇ ಸುದೀಪ್ ಸರ್ನ ಮೀಟ್ ಮಾಡ್ಬೋದು, ಅವ್ರು ನನ್ನ ಅಭಿ ಅಂತ ಕರೀತಾರೆ ಅಂತ. ಅದೇ ಫಸ್ಟ್ ಡೇ ಕೂಡ ಅವ್ರು ಮೀಟ್ ಮಾಡಿದಾಗ ಅದೇ ಹೇಳಿದ್ದೆ. ಬಟ್ ಇನ್ನೊಂದು ಖುಷಿ ಏನಂದರೆ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ ಏನಂದರೆ ಸುದೀಪ್ ಸರ್ ಹೊರಗೆ ಬಂದಾಗ ಹೇಳಿದ್ರು, ಅಭಿ ನೀವು ತುಂಬ ಒಳ್ಳೆ ಹುಡುಗ, ಹೀಗೆ ಇರಿ ಅಂತ. ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ನಂಗೆ ಯಾರು ಕೊಡೋಕ್ಕೆ ಸಾಧ್ಯನೂ ಇಲ್ಲ. ನನ್ನ ಫೇವ್ರೆಟ್ ಹೀರೋ ನಂಗೆ ಆ ಥರ ಹೇಳಿದ್ರು. ಸೊ ಐ ಫೀಲ್ ಐ ವಾನ್. ಥ್ಯಾಂಕ್ ಯು. ಎಸ್ ಅಭಿಷೇಕ್ ಅವರೇ, ಮುಂದಿನ ಬಣ್ಣದ ಜಗತ್ತು, ಬಣ್ಣದ ಬದುಕು ನಿಮ್ಮದು ಸೂಪರ್ ಆಗಿರಲಿ, ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ದೊಡ್ಡ ಮಟ್ಟದಲ್ಲಿ ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಅನಿಸ್ತು ಮಾತಾಡಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಅಭಿಷೇಕ್ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.